सिन्दूरारुणविग्रह त्रिनयना माणिक्यमौलिस्फुर तारानायकशेखरां स्मितमुखी मापीनवक्षोरुहा पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्याये. ನಾವು ಮಾಡೋ ಯಾವುದೇ ಕೆಲಸ ಆದರೂ ಅದರಲ್ಲಿ ವಿಶೇಷವಾಗಿ ಉತ್ತಮವಾದ ಕೆಲಸಗಳನ್ನ, ಪುಣ್ಯ ಕಾರ್ಯಗಳನ್ನ, ದೇವರಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನ ನಾವು ಏನು ಮಾಡ್ತೀವಿ ಅದು ತೋರಿಸಿಕೊಳ್ಳುವುದಕ್ಕಾಗಿ ಮಾಡೋದಲ್ಲ. ಅದನ್ನ ನಾವು ಗಟ್ಟಿಯಾಗಿ ತಿಳ್ಕೊಳ್ಬೇಕು. ಆದ್ರಿಂದಲೇ ಏನನ್ನ ಕೊಡುವಾಗಲೂ ಕೂಡ ಪ್ರದಾನಂ ಪ್ರಚ್ಛನ್ನಂ ಅಂತಾರೆ. ಕೊಟ್ಟಿದ್ದು ಮುಚ್ಚಿ ಕೊಡಬೇಕು ಅಂತ. ತೆರೆದು ತೋರಿಸಿ ನಾನಿಷ್ಟು ಕೊಟ್ಟೆ ನಾನಷ್ಟು ಕೊಟ್ಟೆ ಅಂತ ಇಸ್ಕೊಂಡವನಿಗೆ, ಕೊಟ್ಟವನಿಗೆ, ನೋಡಿದವರಿಗೆ ಅನ್ನೋ ತರಹ ಆಗಬಾರ್ದು. ಆದ್ರಿಂದ ಪ್ರದಾನಂ ಪ್ರಚ್ಛನ್ನಂ. ಆದ್ರಿಂದಲೇ ನಾವು ಬಾಗಿನಗಳನ್ನು ಕೊಡುವಾಗ ಮುಚ್ಚು ಬಾಗಿನ ಕೊಡೋದೇ ಅದಕ್ಕೆ. ಮಾಮೂಲಿ ದಿವಸದಲ್ಲಿ ಕೂಡ ಸೆರಗನ್ನಾದ್ರೂ ಹೀಗಂದುಬಿಟ್ಟು ಕೊಡ್ತೇವೆ. ಅಂದ್ರೆ ನಾನು ಕೊಡ್ತಾ ಇದ್ದೇನೆ ಅನ್ನುವಂಥ ಭಾವ ಎಂದಿಗೂ ಕೊಡುವವನ ಮನಸ್ಸಿನಲ್ಲಿ ಬರಬಾರ್ದು. ಹಾಗೆ ತಗೊಳ್ಳೋವನಿಗೆ ಅಯ್ಯೋ ನನ್ಗೆ ಇಷ್ಟೊಂದೆಲ್ಲ ಕೊಟ್ಟು ಬಿಡ್ತಿದಾರಲ್ಲ ಅನ್ನುವಂಥ ಒಂದು ದೀನ ಭಾವ ಅಥವಾ ಹೀನ ಭಾವ, ಇದಕ್ಕೆಲ್ಲ ನಾನು ಅರ್ಹನ ಅನ್ನುವಂಥ ಒಂದು ಭಾವ ಬರಬಾರ್ದು. ನಾವು ಅನೇಕ ಬಾರಿ ಹೇಳಿಕೊಂಡಿದ್ದೇವೆ. ದಾನ ಮೀಮಾಂಸೆ ಉಪನಿಷತ್ತಿನಲ್ಲಿ ಏನು ಹೇಳಿದೆ? ಆದ್ರಿಂದ ಏನಂತ, ಶ್ರದ್ಧೆಯ ದೇಯಂ ಕೊಡಬೇಕಾದಾಗ ಶ್ರದ್ಧೆಯ ದೇಯಂ, ಅಶ್ರದ್ಧೆಯ ದೇಯಂ, ಶ್ರಿಯಾ ದೇಯಂ, ಕ್ರಿಯಾ ದೇಯಂ, ಭಿಯಾ ದೇಯಂ, ಸಂವಿದಾ ದೇಯಂ ಅಂತ ಅವನಿಗೆ ಏನು ಬೇಕೋ, ಯಾರಿಗೆ ಏನು ಅಗತ್ಯ ಇದೆಯೋ ಅದನ್ನ ತಿಳ್ಕೊಂಡು ಕೊಡಬೇಕು. ಹಾಗೆ ನಮ್ಮಲ್ಲಿ ಎಷ್ಟು ಐಶ್ವರ್ಯ ಇದೆ ಅದರಲ್ಲಿ ಅರ್ಥ ಸಂಕೋಚ ನ ಕರಣೀಯ ಅಂತ ಹೇಳ್ತಾರೆ. ಅಂದ್ರೆ ನಮಗ ಐಶ್ವರ್ಯ ಸಮೃದ್ಧವಾಗಿದ್ದಾಗ ಜಿಗಟಿ ಗಿಳ್ಳಿ ಕೊಡಬಾರ್ದು, ಸಮೃದ್ಧಿಯಾಗಿ ಕೊಡಬೇಕು. ನಮ್ಮಲ್ಲೇ ಏನು ಇಲ್ಲದೆ ಇದ್ದಾಗ ನಾವಂಥ ಕಥೆಗಳು ಎಷ್ಟು ನೋಡಿದ್ದೇವೆ. ಅವನ ಹತ್ರ ಇದ್ದಿದ್ದೇ ಒಂದೇ ರೊಟ್ಟಿ, ಒಂದೇ ಒಣಕಲು ರೊಟ್ಟಿ, ಅದನ್ನ ಅವನು ಕೊಟ್ಟಾಗ ಅವನಿಗೆ ಎಷ್ಟು ಲಾಭ ಆಗಿದೆ. ಆದ್ರಿಂದ ಅಯ್ಯೋ ಇರೋದೇ ಒಂದು ರೊಟ್ಟಿ ನನಗೇನು ಅಂತ ಯೋಚನೆ ಮಾಡಿದೆ. ಆದ್ರಿಂದ ದಾನ ಮಾಡುವಾಗ ಏನು ನಮ್ಮೊಳಗಿದೆ ಕೊಡುವಾಗ ಇದು ನನ್ನದಲ್ಲ ಎನ್ನುವ ಭಾವದಿಂದ, ಪ್ರೀತಿಯಿಂದ, ಶ್ರದ್ಧೆಯಿಂದ ನಾವು ಅದನ್ನ ಪರಮಾತ್ಮ ಭಾವದಿಂದ ಅರ್ಪಿತವಾಗಿ ಕೊಟ್ಟು ಬಿಡಬೇಕು. ಹೃದಯಪೂರ್ವಕವಾಗಿ, ಮನೋಬುದ್ಧಿಪೂರ್ವಕವಾಗಿ ಕೊಡಬೇಕು. ಅದು ಒಂದು ಯಜ್ಞ, ಅದು ಒಂದು ಪೂಜೆ. ಯಜ್ಞ ಅಂದ್ರೇನೆ ನಾವು ಅನೇಕ ಬಾರಿ ಹೇಳಿಕೊಂಡಿರೋದೇನು, ನನ್ನದಲ್ಲ ಎಂಬ ಭಾವನೆಯಿಂದ ಮಾಡುವ ಕೆಲಸ ಯಜ್ಞ. ರಾಮಾಯಣ ಪೂರ್ತಿ ಅದೇ ತತ್ವವನ್ನೇ ತೋರಿಸಿಕೊಡೋದು. ರಾಮ ಇರುವುದೇ ಯಜ್ಞಕ್ಕಾಗಿ. ಅವನು ಇಷ್ಟು ಯಜ್ಞ ಮಾಡ್ದ, ಅಷ್ಟು ಯಜ್ಞ ಮಾಡ್ದ ಅಂತ ಕೊನೆಯಲ್ಲಿ ನಾವು ರಾಮಾಯಣದಲ್ಲಿ ನೋಡ್ತೇವೆ. ಅವನ ಬದುಕೇ ಯಜ್ಞಮಯ, ಜನ್ಮವೇ ಯಜ್ಞಮಯ. ಆ ರೀತಿಯಾಗಿ ನೋಡ್ತಾ ಬಂದಾಗ ನಮಗೆ ಬದುಕಲ್ಲಿ ಸಹಯಜ್ಞ ಪ್ರಜಾ ಸೃಷ್ಟ ಪುರೋವಾಚ ಪ್ರಜಾಪತಿ ಎನ್ನುವಾಗ ಆ ಯಜ್ಞವನ್ನೇ ನಮಗೂ ಕೊಟ್ಟಿದ್ದಾನೆ. ಏನೋ ಆದ್ರಿಂದ ನಾವು ಮಾಡುವ ಪ್ರತಿ ಕೆಲಸ ದೇವರೇ ಇದು ನನ್ನದಲ್ಲ ಅನ್ನುವ ಭಾವದಿಂದ, ಇದು ನಿನ್ನ ಕೃಪೆಯಿಂದ, ಇದು ನಿನ್ನ ಇಚ್ಛೆಯಿಂದ, ಇದು ನಿನ್ನ ಆಜ್ಞೆಯಿಂದ ನೆರವೇರ್ತಾ ಇದೆ ಅನ್ನುವ ಭಾವ ನಮ್ಮೊಳಗೆ ಇರಬೇಕು. ಅದೇ ರಹೋ ಯಾಗ. ಹಾಗೆ ಮಾಡಿದಂಥ ರಹೋ ಯಾಗ. ಇದೇನು ನೆನ್ನೆ ಎಲ್ಲ ಅಷ್ಟೇನೋ ಪುರಾಣ ಹೇಳಿದ್ರಿ, ಇವತ್ತೇನೋ ಹೇಳ್ತಾ ಇದ್ದೀರಿ ಅಂದ್ರೆ ನೆನ್ನೆನೂ ಇದಕ್ಕೆ ಸೇರಿಸಬೇಕಾದ್ದು. ಅದನ್ನ ನಾವು ಮಾಡಕ್ಕಾಗಲ್ಲ. ನಿನ್ನೆ ಹೇಳಿದಂಥ ಹಠಯೋಗದ ಕ್ರಮವಾಗಲಿ ಇತ್ಯಾದಿಗಳನ್ನ ಇದು ನಾವು ಮಾಡಕ್ಕಾಗತ್ತೆ. ಆದ್ರಿಂದ ರಹೋ ಯಾಗ ಅಂದಾಗ ಯಾವುದನ್ನ ನಾವು ಮಾಡ್ತಾ ಇದ್ದೇವೆಯೋ ಅದು ನನ್ನದಲ್ಲ ಎಂಬ ಭಾವನೆಯಿಂದ ಮಾಡೋದು, ತೋರಿಸಿಕೊಳ್ಳದೆ ಮಾಡುವುದು, ತೋರ್ಪಡಿಕೆ ಇಲ್ಲದೆ ಮಾಡುವುದು. ದೇವರೇ ಇದು ನಿನಗರ್ಪಿತ, ಇದರಿಂದ ನೀನು ಸುಪ್ರೀತನಾಗು ಎನ್ನುವ ಭಾವನೆಯಿಂದ ಮಾಡೋದು. ಇದು ಏನಿದೆಯೋ ಅಲ್ಪನೋ ಏನೋ, ಎಲ್ಲ ಸಾಮಾನ್ಯವಾಗಿ ಹೇಳ್ತಾರೆ ಇದೊಂದು ತುಳಸಿ ದಳ ಅಂತ. ₹1,00,000 ಕೊಟ್ಟಿದ್ರು ತುಳಸಿ ದಳ ಅಂತಾರೆ. ಅಂದ್ರೆ ಹೃದಯದಲ್ಲಿ ಆ ಭಾವನೆ ಇರಬೇಕು, ಬರೀ ನಾಲಿಗೆ ತುದಿಲಲ್ಲ. ನಾನು ಇಷ್ಟು ಕೊಟ್ಟೆ ನಾವು ಒಳಗಡೆ ಅನ್ಕೊಂಡು ಅಂದ್ರೆ ಅದಕ್ಕೆ ಬೆಲೆ ಬರೋದಿಲ್ಲ. ಹೃದಯ ಪೂರ್ವಕವಾಗಿ ಆ ಭಾವನೆ ಇದ್ದಾಗ ಮಾತ್ರ ಪರಮಾತ್ಮ ಅದರಿಂದ ತೃಪ್ತನಾಗ್ತಾನೆ. ಇದೆಲ್ಲ ನಮ್ಮಲ್ಲಿ ಇರೋದೇ, ನಾನು ಇಲ್ಲದೆ ಇರೋದನ್ನ ಹೇಳ್ತಿಲ್ಲ. ನನಗಾದ್ರೂ ಆ ಭಾವನೆ ಬರುತ್ತೆ. ನಾಲ್ಗೆ ತುದಿನಲ್ಲಿ ನಾನೊಂದು ಮಾತು ಹೇಳ್ತಾ ಒಳಗಡೆ ಅದಿಲ್ಲ ಅಂತಾದ್ರೆ ಪರಮಾತ್ಮ ಅದಕ್ಕೆ ತೃಪ್ತನಾಗಲ್ಲ. ಅದಕ್ಕೆ ನಿನ್ನೆ ಅಷ್ಟು ಸಲ ನಾವು ಹೇಳಿದ್ದು ರಹೋ
ರಹಸ್ಯವಾಗಿ ಅಂದಾಗ ಹೃದಯದಲ್ಲಿ, ಮನಸ್ಸಿನಲ್ಲಿ, ಬುದ್ಧಿ ಇಂದ್ರಿಯಗಳಲ್ಲಿ, ಅಂತಃಕರಣಗಳಲ್ಲಿ ಆ ಭಾವ ತುಂಬಿರಬೇಕು. ಆಗ ಅದರಿಂದ ದೇವರು ತೃಪ್ತನಾಗ್ತಾನೆ ಹೊರತು ಹೊರಗೆ ನಾನು ಮಾಡಿದ ಯಾವುದರಿಂದನೂ ಅವನು ತೃಪ್ತನಾಗಲ್ಲ. ಅದು ಹೊರಗೆ ಮಾಡಿದ್ದು ಇದು ಈಕ್ವಲ್ ಆದರೆ ಅಥವಾ ಅದಕ್ಕೆ ಕನೆಕ್ಟಿಂಗ್ ಆಗಿದ್ರೆ ಅದರಿಂದ ಅವನು ತೃಪ್ತನಾಗುತ್ತಾನೆ. ಅದನ್ನ ಅವನೇ ಕಪಿಲ ಮುನಿಯ ರೂಪದಲ್ಲಿ ದೇವಹೂತಿ ತಾಯಿಗೆ ಭಾಗವತದಲ್ಲಿ ವಿಸ್ತಾರವಾಗಿ ವಿವರಿಸಿ ಹೇಳ್ತಾನೆ. ಅಮ್ಮ ನಾನಿಂಥ ಪೂಜೆ ಇಷ್ಟಪಡಲ್ಲ, ಅಮ್ಮ ನಾನಿಂಥ ಇದನ್ನ ಇಷ್ಟಪಡೋದಿಲ್ಲ ಅಂತ ಬಾಯಿ ಬಿಟ್ಟು ಹೇಳ್ತಾನೆ. ಪರಮಾತ್ಮ ಯಾವುದರಿಂದ ತೃಪ್ತನಾಗುತ್ತಾನಪ್ಪ ಅಂದ್ರೆ ಶ್ರದ್ಧಾಭಕ್ತಿಗಳಿಂದ ಮನಸ್ಸಿನೊಳಗೆ ಮನಸ್ಸನ್ನ ಇಂದ್ರಿಯಗಳ ಜೊತೆಯಲ್ಲಿ ಸೇರಿಸಿ ಎಲ್ಲ ಒಂದೇ ನೇರದಲ್ಲಿ ಶುದ್ಧವಾಗಿ ಏನನ್ನ ಮಾಡ್ತಾನೆ ಅದರಿಂದ ನಾನು ತೃಪ್ತನಾಗ್ತೇನೆ ಅಂತ ಘಂಟಾಘೋಷವಾಗಿ ಪರಮಾತ್ಮ ಹೇಳಿದ್ದಾನೆ. ಆದ್ರಿಂದ ನಾವು ಅದು ಯಾವ ರೀತಿ ನಾವು ಮಾಡ್ತಾ ಇದ್ದೇವೆ ಅದು ರಹೋ ಯಾಗ. ಅದರಿಂದ ತಾಯಿ ಏನಾಗ್ತಾಳೆ? ತರ್ಪಣ ತೃಪ್ತಿತ, ತರ್ಪಿತ, ರಹಸ್ತರ್ಪಣ ತರ್ಪಿತ, ರಹಸ್ಯವಾಗಿ ಕೊಟ್ಟಂಥ ಪರಮಾತ್ಮನಿಗೆ ಇದು ತೃಪ್ತಿಯಾಗಲಿ ಅಂತ ನಾವು ಮಾಡಿದಂಥ ತರ್ಪಣ, ಆ ತೃಪ್ತಿಯಾಗಲಿ ಪರಮಾತ್ಮ ಇದರಿಂದ ನೀನು ಸಂತೃಪ್ತನಾಗು ಅಂತ ನಾವು ಮಾಡಿದಂಥ ಕೆಲಸದಿಂದ ಅವನು ತೃಪ್ತನಾಗ್ತಾನೆ. ಅದನ್ನೇ ತಾನೇ ನಾವು ಪೂಜೆಯಾಗ್ಲಿ ಯಾಗ ಆಗಲಿ ಎಲ್ಲ ಮಾಡಿದ್ಮೇಲೆ ಅನೇನ ಮಯಾಕೃತ ಅನಯಾ ಮಯಾಕೃತ ಪೂಜೆಯ ಅಥವಾ ಅನೇನ ಮಯಾಕೃತ ವ್ರತೇನ ಪರಮಾತ್ಮ ಸರ್ವವ್ಯಾಪಕ ಶ್ರೀ ವಾಸುದೇವ ಪ್ರೀಣಾತು ಅಂತ ಹೇಳಿ ಒಂದು ನೀರು ಬಿಡ್ತೇವೆ. ಆ ರೀತಿಯಲ್ಲಿ ಪರಮಾತ್ಮ ತೃಪ್ತಿ ಪಡುವಂಥ ಒಂದು ಕೆಲಸ ಅದು ರಹಸ್ತರ್ಪಣ ತರ್ಪಿತ. ಇದೆಲ್ಲ ನಾವು ಮಾಡಿಕೊಂಡು ಬಂದಿದ್ದೇವೆ. ಅದಕ್ಕೀಗ ನಾವು ಮನಸ್ಸು ಬುದ್ಧಿ ಇಂದ್ರಿಯ ಸೇರಿಸ್ಕೊಳ್ಬೇಕಷ್ಟೇ. ಮುಂದೆ ಮಾಡುವಂಥ ದಿನದ ಕೆಲಸಗಳಲ್ಲಿ ಕೂಡ ಅದನ್ನು ಸೇರಿಸ್ಕೊಂಡ್ರೆ ಅದರಿಂದ ದೇವಿ ತೃಪ್ತಳಾಗ್ತಾಳೆ. ದೇವಿ ತೃಪ್ತಳಾದ್ರೆ ಎಷ್ಟು ಬಿಟ್ರಷ್ಟ್ರಿ ನಮ್ಮ ಹೊಟ್ಟೆ ತುಂಬುತ್ತೆ, ನಮ್ಮ ನಾಲ್ಗೆ ರುಚಿಯಾಗುತ್ತೆ, ಒಳ್ಳೆ ನೈವೇದ್ಯ ರೆಡಿ ಇರುತ್ತೆ ಅಂದ್ರೆ ಅದರಿಂದ ಲಾಭ ಏನು? ಸದ್ಯ ಪ್ರಸಾದಿನಿ. ಆ ತಾಯಿಯ ಕೃಪೆ ಅನುಕ್ಷಣದಲ್ಲಿ ದೊರಕುತ್ತೆ. ಅನುಕ್ಷಣದಲ್ಲಿ ದೊರಕಿದ್ರಿಂದ ಏನ್ ಲಾಭ? ಎಷ್ಟೊಂದು ನಾಮಗಳಲ್ಲಿ ಹೇಳ್ತಾ ಬಂದ್ವಲ್ಲ, ಆ ತಾಯಿಯ ಕೃಪೆಯಿಂದ ನಾವು ಪಡೆಯುವಂಥ ಲಾಭ ಏನಿದೆ? ಆರೋಗ್ಯ ಬೇಕಾ, ಐಶ್ವರ್ಯ ಬೇಕಾ, ನೆಮ್ಮದಿ ಬೇಕಾ, ಶಾಂತಿ ಬೇಕಾ, ಸುಖ ಬೇಕಾ, ತೃಪ್ತಿ ಬೇಕಾ, ಬಂಧು ಬಾಂಧವರು ಬೇಕಾ, ಏನು ಬೇಕು ಎಲ್ಲವನ್ನ ಕರುಣಿಸುವ ಕರುಣಾಮಯಿ. ಆದ್ದರಿಂದ ಆಕೆಯ ಕೃಪೆ, ಆಕೆಯ ಪ್ರಸಾದ, ಆಕೆಯ ಪ್ರಸನ್ನತೆ ನಮಗೆ ಜೀವನದಲ್ಲಿ, ಪರಮಾತ್ಮನ ಪ್ರಸನ್ನತೆ ಜೀವನದಲ್ಲಿ ಬೇಕು. ಅದನ್ನ ಆಕೆ ಅನುಕ್ಷಣದಲ್ಲಿ ಮಾಡ್ತಾಳೆ. ಸದ್ಯ ಪ್ರಸಾದಿನಿ. ಅಂಥ ತಾಯಿ ವಿಶ್ವಸಾಕ್ಷಿಣಿಯಾಗಿದ್ದದ್ದನ್ನು ಕೂಡ ನಾವು ನೋಡಿದ್ವಿ. ಸಕಲ ಜೀವಿಗಳ ಹೃದಯಾರವಿಂದಗಳಲ್ಲಿ ವಿರಾಜಮಾನಳಾಗಿರುವುದರಿಂದ ಯಾರು ಏನು ಮಾಡ್ತಾ ಇದ್ರು ಎಲ್ಲ ಅವಳಿಗೆ ಗೊತ್ತೇ ಇರುತ್ತೆ. ಅವಳಿಗೆ ಗೊತ್ತಾಗದಂತೆ ಯಾವ ಕೆಲಸವನ್ನು ಯಾರೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ಎಲ್ಲೇ ಬಚ್ಚಿಟ್ಕೊಂಡು ಏನೇ ಮಾಡಿದ್ರು ದೇವರಿಗದು ಗೊತ್ತಾಗತ್ತೆ. ಅಂಥ ತತ್ವವನ್ನೇ ಕನಕದಾಸರು ಅರ್ಥಕೊಂಡ್ರು ಅನ್ನೋದನ್ನೇ ಬಾಳೆಹಣ್ಣಿನ ತತ್ವದ ಕಥಾರೂಪದಲ್ಲಿ ನಾವು ನೋಡ್ತೇವೆ. ಹಾಗಾಗಿ ಪರಮಾತ್ಮನಿಲ್ಲದ, ಪರಮಾತ್ಮನದಲ್ಲದ, ಪರಮಾತ್ಮನಿಂದ ಅಲ್ಲದ ಏನೂ ಇಲ್ಲ ಅಂದಮೇಲೆ ಅದು ಅವನಿಗೆ ಕಾಣದೇ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ವಿಶ್ವ ಸಾಕ್ಷಿಣಿ. ಇನ್ನು ಸಾಕ್ಷಿ ವರ್ಜಿತ. ಹಾಗೆ ವಿಶ್ವಕ್ಕೆ ಅವಳು ಸಾಕ್ಷಿಯಾಗಿದ್ದಾಗ ಅವಳಿಗೆ ಸಾಕ್ಷಿ ಹೇಳೋರು ಯಾರಿದ್ದಾರೆ? ಅವಳಿಗಿಂತ ಪೃಥಕ್ಕಾದವರೊಬ್ರು ಇರ್ಬೇಕಲ್ಲ. ಯಾರು ಇಲ್ಲದ ಕಾರಣ ಅವಳಿಗೆ ಸಾಕ್ಷಿ ಯಾರಿಲ್ಲ. ಇನ್ನು ಮುಂದಿನದು ಷಡಂಗ ದೇವತಾಯುಕ್ತ. ಷಡಂಗ ಅಂದಾಗ 6 ಅಂಗಗಳು, 6 ಅಂಗಗಳ ದೇವತೆಗಳು ಅವಳಿಗೆ ಇದ್ದಾರೆ. ಮೊದಲನೆಯದಾಗಿ ತಾಯಿಯ ಜಾಗ ಯಾವುದು ಅಂತ ನಾವು ಇಷ್ಟು ಹೊತ್ತಿನಲ್ಲಿ ಹೇಳಿಕೊಂಡಿರೋದೇನು? ಬಿಂದು. ಆ ಬಿಂದುವಿನ ಜಾಗದಲ್ಲಿ ತಾಯಿ ಇದ್ರೆ ಅವಳ ಸುತ್ತ 6 ಜನ ಅವಳಿಗೆ ಷಡಂಗ ದೇವತೆಗಳಾಗಿ ಇರ್ತಾರೆ. ಅವಳಿಗೆ ಮಾಡುವ ಎಲ್ಲ ಸೇವೆಯನ್ನ ಆ ಷಡಂಗ ದೇವತೆಗಳು, 6 ದೇವತೆಗಳು ಸ್ವೀಕರಿಸಿಕೊಂಡು ಅವಳಿಗೆ ತಲುಪಿಸ್ತಾರೆ. ಈಗ ನಿಮಗೆ ನಾನು ಯಾಕೆ ಈ ಮಾತು ಹೇಳಿದೆ, ಯಾವುದನ್ನ ರಹೋ ಯಾಗ ಅನ್ನೋದು ಅರ್ಥ ಆಗತ್ತೆ. ಯಾಕೆ ಅಂದ್ರೆ ನಾವು ಯಾವುದಾದ್ರೂ ಒಂದು ಸಹಸ್ರನಾಮವನ್ನಾಗಲಿ ಯಾವುದನ್ನೇ ಹೇಳಬೇಕಾದ್ರೆ ಮೊದಲಿಗೆ ಏನ್ ಹೇಳ್ತೀವಿ? ಅಸ್ಯ ಮಂತ್ರಸ್ಯ ಅಂತೇವೆ. ಯಾವುದೋ ಒಂದು ಋಷಿ, ಅನುಷ್ಠುಪ್ ಛಂದಃ, ವ್ಯಾಸ ಋಷಿ, ಯಾವುದೋ ಒಂದು ವಾಲ್ಮೀಕಿ ಋಷಿ ಅಂತ ಋಷಿ ಹೇಳ್ತೇವೆ. ಆಮೇಲಿಂದ ಏನ್ ಹೇಳ್ತೇವೆ? ಅದಕ್ಕೊಂದು
ಬೀಜವನ್ನ ಹೇಳ್ತೇವೆ. ಅದಕ್ಕೊಂದು ಕೀಲಿ ಕೈ ಹೇಳ್ತೇವೆ, ಕೀಲಕಂ. ಇವೆಲ್ಲ ಸೇರಿದರೆ ಅದು ಷಡಂಗ. ಆ ಷಡಂಗಗಳಿಗೆ ಒಂದೊಂದು ದೇವತೆ ಇದ್ದಾರೆ. ಯಾರು ದೇವತೆ? ನಮ್ಮೊಳಗೆ ಇದ್ದಾರೆ. ಈಗ ಕನೆಕ್ಟ್ ಮಾಡ್ಕೊಳ್ಳಿ ನೀವು ರಹೋಯಾಗಕ್ಕೆ. ಹೃದಯ, ಶಿರ, ಶಿಖ ಅಲ್ವಾ, ಅದ್ ಕವಚ, ನೇತ್ರತ್ರಯ, ಇವುಗಳನ್ನ ನಾವು ಸೇರಿಸಿಕೊಂಡ್ರೆ ಅವರೇ ಷಡಂಗ ದೇವತ. ಅಂದ್ರೆ ಯಾವ ಅಂಗಗಳಿದೆ, ಮಂತ್ರ, ಋಷಿ, ಛಂದ, ಬೀಜ, ಶಕ್ತಿ, ಕೀಲಕ, ಇದು 6. ಈ 6ಕ್ಕೆ ದೇವತೆಗಳು ಯಾರು? ಹೃದಯ, ಶಿರ, ಶಿಖ, ನೇತ್ರ, ಕವಚ, ಅಸ್ತ್ರ. ನೋಡಿ, ಅವರು 6 ಜೊತೆಯಲ್ಲಿ ಇದ್ದಾರೆ. ಇದಿಲ್ಲದೆ ಯಾವುದಾದ್ರೂ ಸ್ತೋತ್ರವನ್ನ ಮಂತ್ರವನ್ನ ನಾವು ಹೇಳ್ತೇವೋ? ಇದನ್ನ ಹೇಳುವಾಗಲೇ ಅಂಗನ್ಯಾಸ ಕರನ್ಯಾಸಗಳನ್ನು ಕೂಡ ಮಾಡ್ತೇವೆ. ಇದೆಲ್ಲ ಯಾಕೆಂದ್ರೆ ಇಲ್ಲೇ ಅಂಗದಲ್ಲಿ ಇಲ್ಲದೆ ಇರುವ ದೇವಾದಿ ದೇವತೆಗಳು ಯಾರೂ ಇಲ್ಲ. ನಾವು ಅನೇಕ ಬಾರಿ ಹೇಳ್ಕೊಂಡಿದ್ದೇವೆ. ಆದ್ರಿಂದ ಈ ಋಷಿ ಅಂದ್ರೆ ಇದರಿಂದ ಹಿಡಿದು ಮಂತ್ರದ ಉಗಮ ಎಲ್ಲಿದೆ? ಹೃದಯ. ಆದ್ರಿಂದಲೇ ಮಂತ್ರಕ್ಕೆ ಹೃದಯ ಅಧಿದೇವತೆ. ಹಾಗಾಗಿ ಮಂತ್ರವನ್ನ ಹೃದಯದ ಜೊತೆಯಲ್ಲಿ, ಅಲ್ಲಿಂದ ಮುಂದಕ್ಕೆ ಋಷಿ ಎನ್ನುವುದು ಬರುವುದು ಋಷಜ್ಞಾನೆ. ಆ ಜ್ಞಾನದ ವಿಕಾಸದ ಹಂತ ಎಲ್ಲಿದೆ? ಪರಮಾತ್ಮ ತನ್ನ ಒಂದು ಅಮೃತವನ್ನ ಯಾವ ಒಂದು ಈ ಬ್ರಹ್ಮರಂಧ್ರ ಎಂಬ ಜಾಗದಲ್ಲಿ ಬಿತ್ತುತ್ತಾನೆ. ಆದ್ರಿಂದ ಇದು ಋಷಿ ಜಾಗ, ಇದು ಮಂತ್ರದ ಜಾಗವಾದರೆ ಇದು ಋಷಿಯ ಜಾಗ. ಇವರೆಲ್ಲ ಕಾಪಿಡ್ತಾ ಇದ್ದಾರೆ ಯಾವುದನ್ನ? ರಹೋಯಾಗವನ್ನ. ರಹೋಯಾಗವಾಗಿ ಮಾಡುವುದರಿಂದ ದೇವಿ ತೃಪ್ತವಾಗುವುದನ್ನ. ಹಾಗಾಗಿ ಇನ್ನು ಛಂದ ಅಂದ್ರೇನು? ಗತಿ. ಛಂದ ಅಂದ್ರೆ ಗತಿ, ಒಂದು ನಡೆ. ಅದು ಎಲ್ಲಿಂದ ಬರಬೇಕು? ಯಾವುದು 3 ಅಗ್ನಿ ರೂಪದಲ್ಲಿ ಶಿಖಾರೂಪದಲ್ಲಿದೆಯೋ, ತ್ರೇತಾಗ್ನಿಯಾಗಿ ನಾವು ನಿನ್ನೆ ಹೇಳಿದ್ದೇವೆ. ಯಜ್ಞಕ್ಕೆ ಬೇಕಾದಂತಹ ದಕ್ಷಿಣ ಆಹವನೀಯ, ದಕ್ಷಿಣ ಗಾರ್ಹಪತ್ಯ ಆಹವನೀಯ ಸ್ವರೂಪ, ಅಥವಾ ಗಾರ್ಹಪತ್ಯ ದಕ್ಷಿಣ ಆಹವನೀಯ ಸ್ವರೂಪದಲ್ಲಿರುವಂತಹ ಶಿಖಾರೂಪದಲ್ಲಿ ಇರುವಂಥವರು ಅವರು ಛಂದಸ್ಸಿಗೆ. ಶಿಖ ಅಂದ್ರೆ ಅಗ್ನಿ. ಅಗ್ನಿಯ ಸ್ವರೂಪ ಏನು? ಸುಮ್ಮನೆ ಕೂತಿರುತ್ತಾ ಅಗ್ನಿ? ಎಲ್ಲಾದ್ರೂ ಚಲಿಸುತ್ತೆ ತಾನೆ, ಜ್ವಲಿಸುತ್ತೆ ತಾನೆ. ಎಲ್ಲಾದ್ರೂ ಅಗ್ನಿಯನ್ನು ಮುಚ್ಚಿಟ್ಟು ಬಚ್ಚಿಟ್ಟು ಡಬ್ಬಿಲಿಡಕ್ಕೆ ಸಾಧ್ಯನೋ? ಎಲ್ಲಿಟ್ರು ಅದು ಹೀಗಿಂದ ಬರುತ್ತೆ ಅಲ್ವೇ? ಆದ್ರಿಂದ ಅಗ್ನಿಯಿಂದ ಅರ್ಥ ಏನು? ಚಲನೆ ಅಂತ. ಛಂದದ ಅರ್ಥ ಏನು? ಹೇಗೆ ನೋಡಿ, ಇವೆಲ್ಲ ಷಡಂಗ ದೇವತೆಗಳು. ಆದ್ರಿಂದ ಛಂದ. ಇನ್ನು ಬೀಜ ಯಾವುದು? ನಾವು ಮೊದಲಿಂದ ಹೇಳಿಕೊಂಡು ಬಂದಿದ್ದೇವೆ, ಕಣ್ಣೆ ಕಾಮನ ಬೀಜ. ಅಂದ್ರೆ ಪ್ರತಿಯೊಂದು ಚಟುವಟಿಕೆಗೆ ಮೂಲ. ಆದ್ರಿಂದ ಯಾವುದೇ ಮಂತ್ರವನ್ನ ಉಚ್ಚಾರ ಮಾಡುವಾಗ ಈ ನೇತ್ರತ್ರಯಗಳ ಒಂದು ಸಂಬಂಧ. ಆದ್ರಿಂದ ಬೀಜ ಎಲ್ಲಿದೆ? ಕಣ್ಣಿನೊಳಗೆ, ನೇತ್ರತ್ರಯದಲ್ಲಿದೆ. ಆ ನಂತರದಲ್ಲಿರುವ ಶಕ್ತಿ, ಆ ಶಕ್ತಿನೇ ಕವಚವಾಗಿ ನಮ್ಮನ್ನ ಕಾಪಿಡಬೇಕಾದ್ದು. ಆದ್ರಿಂದ ಶಕ್ತಿಗೆ ಕವಚ. ಹೀಗೆ ಇನ್ನು ಕೀಲಕ. ಕೀಲಕ ಎಲ್ಲಿದೆ? ಅಸ್ತ್ರ. ಅಂದ್ರೆ ಯಾವ ಒಂದು ಮಂತ್ರವನ್ನ ಅಸ್ತ್ರವಾಗಿ ನಾವು ಇಟ್ಕೊಂಡಿದ್ದೇವೋ, ಅಥವಾ ಯಾವ ಒಂದು ದೇವತೆಯನ್ನ ಅಸ್ತ್ರವಾಗಿ ಇಟ್ಕೊಂಡಿದ್ದೇವೋ ಅದೇ ಕೀಲಿಕೈ. ರಾಮನ ಮಂತ್ರಕ್ಕೆ ಕೀಲಿಕೈ ಹನುಮ. ಹನುಮನೇ ಅಸ್ತ್ರ ಅಲ್ವೇ? ಆದ್ರಿಂದ ಹನುಮ ಏನ್ ಹೇಳ್ಕೊಂಡಿದ್ದಾನೆ? ರಾಮನ ಕೈಯಿನ ಬಾಣ ನಾನು ಅಂತ ಹೇಳ್ಕೊಂಡಿದ್ದಾನೆ. ಬಾಣ ಏನದು? ಅಸ್ತ್ರ. ನೋಡಿ ಹೇಗೆ ಸಂಬಂಧ ಇದೆ. ಆದ್ರಿಂದ ಷಡಂಗ ದೇವತಾ ಅಂದಾಗ ಪ್ರತಿಯೊಂದಕ್ಕೆ ಮಂತ್ರ ಇದೆ, ಋಷಿ ಇದೆ, ಛಂದ ಇದೆ, ಬೀಜ ಇದೆ, ಶಕ್ತಿ ಇದೆ, ಕೀಲಕ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನೇನಿದೆ? ಹೃದಯ ಇದೆ, ಶಿರ ಇದೆ, ಶಿಖಾ ಇದೆ, ನೇತ್ರ ಇದೆ, ಕವಚ ಇದೆ, ಅಸ್ತ್ರ ಇದೆ. ಇದನ್ನೇ ದೇವಿಯ ಸ್ತೋತ್ರದಲ್ಲಿ ಶಿಖಾದೇವಿ, ಹೃದಯ ದೇವಿ, ಅಸ್ತ್ರದೇವಿ ಸ್ತೋತ್ರ ಇದೆ. ಪ್ರತಿಯೊಂದು ದೇವಿ ಆ ಹೃದಯ ದೇವಿಯಿಂದ ಆರಂಭ ಮಾಡ್ತಾರೆ. ದೇವಿಯ ಆರಾಧನೆ ಆಗಬೇಕಾದ್ರೆ ಈ ಲಲಿತೆಯ ಉಪಾಸನೆಗೆ ಅಂಗಭೂತವಾಗಿ ಮೊದಲಿಗೆ ಈ ಒಂದು ಇದೆಲ್ಲ ಏನು? ಷಡಂಗ ದೇವತಾ. ಹೃದಯ ದೇವಿ ಅವಳನ್ನ ಮೊದಲಿಗೆ ಆರಾಧನೆ ಮಾಡ್ತಾರೆ. ನಂತರ ಶಿರೋದೇವಿ, ಶಿಖಾದೇವಿ, ಒಂದೊಂದು ದೇವಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಸ್ತೋತ್ರ ಇದೆ. ನಾಳೆ ಬೇಕಾದ್ರೆ ನಾವು ಆ ಸ್ತೋತ್ರವನ್ನ ನೋಡಬಹುದು. ಹೃದಯ ದೇವಿ, ಶಿರೋದೇವಿ, ಶಿಖಾದೇವಿ, ಹಾಗೆ ಆಯಾ ದೇವಿಗೆ ಸಂಬಂಧಪಟ್ಟಂತ ಸ್ತೋತ್ರಗಳನ್ನ ಹೇಳ್ಕೊಳ್ತಾ ದೇವಿಯ ಆರಾಧನೆಯನ್ನ ಮಾಡುವುದು. ಆದ್ರಿಂದ ಈಗ ಷಡಂಗ ದೇವತಾ ಯುಕ್ತ. ಈ 6 ಅಂಗ ದೇವತೆಗಳಿಂದ ಕೂಡಿದವಳಾಗಿ ಬಿಂದು ಕ್ಷೇತ್ರದಲ್ಲಿ ಇರುವಂತಹ ತಾಯಿ ಆರಾಧಿತಳಾಗುತ್ತಾಳೆ. ಯಾವ ರೂಪದಲ್ಲಿ ಆರಾಧಿತಳಾಗುತ್ತಾಳೆ? ಇವೆಲ್ಲ ಎಲ್ಲಿದೆ? ಒಳಗಡೆ ತಾನೆ, ಹೊರಗಡೆ ಇಲ್ವಲ್ಲ. ರಹೋಯಾಗ ಕ್ರಮಾರಾಧ್ಯ.
ಅದರಿಂದ ಹೃದಯ ಪೂರ್ವಕ, ಮನಸ್ಸಿನ ಪೂರ್ವಕ, ಇಂದ್ರಿಯಗಳ ಪೂರ್ವಕ, ಬುದ್ಧಿಪೂರ್ವಕ ಆ ಎಲ್ಲಕ್ಕೆ ಒಂದು ಒಳ್ಳ ಗೆರೆಯನ್ನ ಎಳೆದು ಮಾಡುವಂತಹ ಕ್ರಿಯೆ ಆ ದೇವಿಯ ತೃಪ್ತಿಗೆ ಕಾರಣವಾಗುತ್ತೆ. ಹೊರಮುಖದಲ್ಲಿ ನಾವು ಮಾಡುವ, ಹೆಸರಿಗಾಗಿ ನಾವು ಮಾಡುವ, ಅವತ್ತು ಹೇಳ್ಕೊಂಡಿದ್ವಲ್ಲ, ಯಾರೋ ಒಬ್ಬ ದೇವಸ್ಥಾನಕ್ಕೆ ಇದನ್ನ ಫ್ಯಾನ್ ಅನ್ನ ದಾನ ಮಾಡಿಬಿಟ್ಟು ಆನ್ ಮಾಡಬೇಡಿ ಅಂತ ಫ್ಯಾನ್ ಕೊಟ್ಟಿದ್ದಾನೆ, ದಾನ ಮಾಡಿದ್ದಾನೆ, ಆನ್ ಮಾಡಬೇಡಿ ಅಂತ. ಯಾಕೆಂದ್ರೆ ಆನ್ ಮಾಡಿದ್ರೆ ತನ್ನ ಹೆಸರು ಕಾಣಲ್ಲ, ಅದು ಗಿರ್ಗಿರಿ ತಿರುಗಿದ್ರೆ. ಆ ರೀತಿಯಾದಂತ ದಾನ ಮಾಡಿದ್ರೆ ಪ್ರಯೋಜನ ಏನಿದೆ ಅಲ್ವೇ? ಹಾಗೆ ನಮಗೆ ಹೆಸರಿಗೆ, ಕೀರ್ತಿಗೆ, ಲಾಭಕ್ಕೆ ಅಲ್ಲ, ಮಾಡಿದ್ದು ಉಪಯೋಗ ಆಗಿ 4 ಜನರಿಗೆ ಅದರಿಂದ ಒಂದು ತಂಪು, ನೆಮ್ಮದಿ ಸಿಕ್ಕಬೇಕು, ಆ ರೀತಿ. ಹಾಗಾಗಿ ಅಂಥ ಒಂದು ಕ್ರಿಯೆಯಿಂದ ದೇವಿ ಸಂತೃಪ್ತಳಾಗ್ತಾಳೆ, ಸಂತೋಷ ಪಡ್ತಾಳೆ. ಈಗ ಅದೇ ದೇವಿ, ಯಾವ ದೇವಿಯನ್ನ ನಾವು ಹೃದಯ ದೇವಿ, ಶಿಖಾದೇವಿ, ಶಿರೋದೇವಿ ಇತ್ಯಾದಿಯಾಗಿ ಹೇಳ್ತಾ ಇದ್ದೇವೆ, ಅದೇ ದೇವಿಯ ಶಕ್ತಿ ಎಂಥದಪ್ಪ ಅಂತ ಕೇಳಿದ್ರೆ ಸರ್ವಜ್ಞ ಶಕ್ತಿ, ನಿತ್ಯ ತೃಪ್ತ ಶಕ್ತಿ. ಸರ್ವಜ್ಞ ಶಕ್ತಿ, ನಿತ್ಯ ತೃಪ್ತ ಶಕ್ತಿ, ಅನಾದಿಭೂತ ಶಕ್ತಿ. ಅನಾದಿಭೂತ ಶಕ್ತಿ, ಸರ್ವ ಸ್ವತಂತ್ರ ಶಕ್ತಿ, ನಿತ್ಯ ಶಕ್ತಿ, ಆಲುಪ್ತ ಅನಾಲುಪ್ತ ಶಕ್ತಿ, ಅನಂತ ಶಕ್ತಿ. ಹೀಗೆ ಆ ತಾಯಿ ಎಲ್ಲ ಶಕ್ತಿಗಳಿಂದ ಒಡಗೂಡಿ ಆ ಶಕ್ತಿ ದೇವತೆಗಳು ಈಗ ಷಡಂಗ ದೇವತೆಗಳಾಗಿ ಅವಳ ಜೊತೆಯಲ್ಲಿ ಇದ್ದಾರೆ. ಷಾಡ್ಗುಣ್ಯ ಷಡಂಗ ದೇವತಾ ಯುಕ್ತ. ಇವರು ಶಕ್ತಿ ರೂಪದಲ್ಲಿ ಆ ದೇವಿಯ ಸುತ್ತಲೂ ಇದ್ದುಕೊಂಡು ದೇವಿಯ ಸೇವೆಗೆ ಸದಾ ಸಿದ್ಧರಾಗಿ ಇದ್ದಾರೆ. ಹಾಗಾಗಿ ಷಡಂಗ ದೇವತಾ ಯುಕ್ತ. ಇದನ್ನೇ ನಾವು ಹೇಳ್ಕೊಳ್ಳುವಾಗ ವಿದ್ಯಾ ಸ್ವರೂಪದಲ್ಲಿ ಹೇಳೋದಾದರೆ ವೇದ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಮತ್ತೆ ಪುರಾಣ, ಇತಿಹಾಸ ಇವೆಲ್ಲವೂ ಕೂಡ ಮತ್ತೆ ಷಡಂಗ ದೇವಿಯ ಪೂಜೆಗೆ ಯಾವುದು ಆಧಾರ, ಯಾವುದನ್ನ ಅವಲಂಬಿಸಿಕೊಂಡು ನಾವು ಪೂಜೆ ಮಾಡ್ತೇವೆ? ಮೊಟ್ಟ ಮೊದಲನೆಯ ಆಧಾರ ವೇದ. ವೇದಗಳು ಬಿಟ್ಟು ಹೋದಾಗ ವೇದಗಳಲ್ಲಿ ಏನನ್ನ ಹೇಳಿದ್ದಾರೆ, ಅದನ್ನು ಹೇಗೆ ಆಚರಣೆ ಮಾಡಬೇಕು ಅಂದ್ರೆ, ವೇದ ಥಿಯರಿ ಹೇಳಿದರೆ ಪ್ರಾಕ್ಟಿಕಲಿ ಏನು ಅದನ್ನ ಬ್ರಾಹ್ಮಣಗಳು ಹೇಳುತ್ತೆ. ಹಾಗೆ ವೇದ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತುಗಳನ್ನ ತಗೊಂಡ್ರೆ ಅವೆಲ್ಲವೂ ಕೂಡ ಪರಮಾತ್ಮನ ಆರಾಧನೆಯ ವಿವಿಧ ಹಂತಗಳನ್ನ, ವಿವಿಧ ರೂಪಗಳನ್ನ ತಿಳಿಸುತ್ತೆ. ಅದು ಅರ್ಥ ಮಾಡ್ಕೊಳ್ಳಕ್ಕಾಗದೇ ಇದ್ದಾಗ ರಾಮಾಯಣ ಮಹಾಭಾರತಗಳು ಸಹಾಯಕ್ಕೆ ಬರುತ್ತೆ. ಆದ್ರಿಂದ ಅದನ್ನ ಪಂಚಮ ವೇದ ಅಂತಾರೆ. ರಾಮಾಯಣವನ್ನ ವೇದ ಪ್ರಾಚೇತ ಸಾದಾಸೀತ್ ಸಾಕ್ಷಾತ್ ರಾಮಾಯಣಾತ್ಮನ ಅಂತಾರೆ. ಇನ್ನು ಪುರಾಣಗಳು, ವೇದೋಕ್ತವಾದ ಅನೇಕ ವಿಚಾರಗಳು ನಮಗೆ ಅರ್ಥ ಆಗದೇ ಇದ್ದಾಗ ಪುರಾಣಗಳೇ ನಮಗೆ ಸಹಾಯಕ್ಕೆ ಬರುತ್ತೆ. ಹಾಗಾಗಿ ಇದು ಕೂಡ 6 ಅಂಗಗಳಾಗಿ ತಾಯಿಯ ಪೂಜೆಗೆ ಸಹಾಯಕವಾಗತ್ತೆ. ಇನ್ನು ನಮ್ಮೊಳಗೆ ರಹೋಯಾಗ ಅಂತ ಅಂದ್ಕೊಂಡಾಗ ಮೂಲಾಧಾರದಿಂದ ಮೇಲೇಳುವಂಥ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರ, ಅನಾಹತ, ವಿಶುದ್ಧಿ, ಆಜ್ಞಾ ಇವುಗಳು ಕೂಡ ಅಲ್ಲಲ್ಲಿ ದೇವತೆಗಳಿದ್ದಾರೆ. ಯಾವುದೂ ದೇವತಾ ರಹಿತವಾಗಿಲ್ಲ. ಆ ಮೂಲಾಧಾರಾದಿ ದೇವತೆಗಳಿಂದ ಅವಳು ಆರಾಧಿತಳಾಗ್ತಾಳೆ. ಅದು ಷಡಂಗ ದೇವತಾಯುಕ್ತ. ಹಾಗೆ ಪಂಚಭೂತಗಳಿದೆ, ಪೃಥ್ವಿ, ಅಪು, ತೇಜೋ, ವಾಯು, ಆಕಾಶ. ಅವುಗಳ ಜೊತೆಯಲ್ಲಿ ಮನಸ್ಸು, ನಮ್ಮ ಮನಸ್ಸು, ಇದಿಷ್ಟು ಸೇರಿದಾಗ ಅದು ಕೂಡ ಷಡಂಗ ದೇವತಾ. ಹೀಗೆ ತಾಯಿ ಷಡಂಗ ದೇವತಾಯುಕ್ತಳಾಗಿ ತಾನು ಸಕಲ ಪೂಜೆಯನ್ನ ಸ್ವೀಕರಿಸಿಕೊಳ್ತಾಳೆ, ಅಥವಾ ತನ್ನ ಒಂದು ಪೂಜೆಯ ಅಧಿಕಾರಿಗಳಾಗಿ ಅವರನ್ನ ಇಟ್ಟಿದ್ದಾಳೆ. ಅವರ ಮೂಲಕ ಬರುವಂಥ ಈ ಪೂಜೆಯನ್ನು ತಾನು ಸ್ವೀಕರಿಸಿಕೊಳ್ತಾಳೆ. ಹಾಗಾಗಿ ದೇವಿ ಷಡಂಗ ದೇವತಾ ಯುಕ್ತ. ಇನ್ನು ಮುಂದಿನದು ಷಾಡ್ಗುಣ್ಯ ಪರಿಪೂರಿತ. ಆ 6 ದೇವತೆಗಳು ಮಾಡುವಂಥ 6 ದೇವತೆಗಳಿಂದ ಬರುವ 6 ಗುಣಗಳಿಂದ ಕೂಡಿರುವಂಥ ಒಂದು ಸೇವೆ, ಒಂದು ಪೂಜೆ. ಆದ್ರಿಂದ ಈ ಷಾಡ್ಗುಣ್ಯ ಪರಿಪೂರಿತನಲ್ಲಿ ಈ 6 ಪೂಜೆಗಳ 6 ದೇವತೆಗಳಿಂದ ನಡೆಯುವಂಥ ಪೂಜೆ, ಅದನ್ನೇ ನಾವು ಹೇಳ್ಕೊಂಡಿದ್ದು ಸರ್ವಜ್ಞತಾ, ತೃಪ್ತಿ, ಅನಾದಿಬೋಧ, ಸ್ವತಂತ್ರತ, ನಿತ್ಯಂ ಅಲುಪ್ತ ಶಕ್ತಿ, ಅನಂತತಾ ಚೇತಿ. ನಾವು 6 ಶಕ್ತಿಗಳನ್ನ ಹೇಳಿದ್ವಲ್ಲ, ಅವು ವಿಭೋಹ ವಿಧಿಜ್ಞಾಹ, ಪರಮಾತ್ಮನ ನಡೆ ಏನು ಅನ್ನುವುದನ್ನ ಅರಿತವರು ಇಷ್ಟು ಜನ ಇದ್ದಾರೆ. ತಾಯಿ ತನ್ನ ಕೆಲಸವನ್ನ ಅಥವಾ ಪರಮಾತ್ಮನ ಕೆಲಸವನ್ನ ಇವರ ಮೂಲಕ ಮಾಡಿಸ್ತಾಳೆ.
ಆದ್ರಿಂದ ಇವರು ಅವಳಿಗೆ ಅಂಗಭೂತರಾಗಿದ್ದಾರೆ. ಹೇಗೆ ನಮಗೆ ಕಣ್ಣು, ಕಿವಿ, ಮೂಗು, ಕೈ, ಕಾಲು ಅಂಗಭೂತವಾಗಿದೆ, ನಮ್ಮ ಮನಸ್ಸಿನ ಅಭಿಪ್ರಾಯವನ್ನ ಇವರು ನಡೆಸ್ತಾರೆ. ಅದೇ ರೀತಿ ತಾಯಿಯ ಹೃದಯದ ಅಭಿಪ್ರಾಯವನ್ನ ಯಾರ್ಯಾರು ನಡೆಸ್ತಾರೆ? ಸರ್ವಜ್ಞತಾ, ತೃಪ್ತಿ, ಅನಾದಿಬೋಧ, ಇವರೆಲ್ಲ ದೇವಿಯ ದೇವತೆಗಳು, ಶಕ್ತಿ ದೇವತೆಗಳು. ಅವರು ತಾಯಿಯ ಈ ಆಜ್ಞೆಯನ್ನ ಎಕ್ಸಿಕ್ಯೂಟ್ ಮಾಡ್ತಾರೆ, ಅನುಷ್ಠಾನ ಮಾಡ್ತಾರೆ. ಹಾಗಾಗಿ ಅವರು ತಾಯಿಗೆ ವಿಭೋಹ ವಿಧಿಜ್ಞಾಹ, ಆ ತಾಯಿಯ ವಿಧಿಯನ್ನ ಅರಿತವರಾಗಿ, ಷಡಾಹುಹು ಅಂಗಾನಿ, ಅವಳ ಅಂಗವಾಗಿದ್ದುಕೊಂಡು ನಮ್ಮ ಅವಯವಗಳು ನಮ್ಮ ಮನಸ್ಸಿನ ಅಭಿಪ್ರಾಯವನ್ನ, ನಮ್ಮ ಸಂಕಲ್ಪವನ್ನ ಹೇಗೆ ನಡೆಸುತ್ತೆ, ಹಾಗೆ ತಾಯಿಯ ಹೃದಯದ ಸಂಕಲ್ಪವನ್ನ, ತಾಯಿಯ ಮನಸ್ಸಿನ ಅಭಿಪ್ರಾಯವನ್ನ ಇವರುಗಳು ದೇವತೆಗಳು ಈ ಕೆಲಸವಾಗಿ ನಡೆಸ್ತಾರೆ. ಆದ್ರಿಂದ ಈಗ ಅವರು ತಾಯಿಗಿಂತ ಬೇರೆ ಅಲ್ಲ ತಾನೆ. ಅವರೇ ಹೇಗೆ ತಾಯಿ ಆಜ್ಞೆಯನ್ನ ಇವರು ನಡೆಸ್ತಾರೆ ಅಂದ್ರೆ, ಇವರನ್ನ ಆಶ್ರಯಿಸಿದ್ರೆ ತಾಯಿಯ ಒಂದು ಕೃಪೆ ನಮಗೆ ಲಭಿಸೋದಕ್ಕೆ ಸಾಧ್ಯ ಆಗತ್ತೆ. ಆದ್ರಿಂದ ಈ ಒಂದು ಇದನ್ನ ನಾವು ಮಾಡುವಾಗ ಅಂಗನ್ಯಾಸ, ಕರನ್ಯಾಸಾದಿಗಳ ಮೂಲಕ, ಅಥವಾ ಎಲ್ಲ ಮಂತ್ರದಲ್ಲೂ ಹೇಳ್ತೇವೆ, ಹ್ರಾಂ ಹೃದಯಾಯ ನಮಃ, ಹ್ರೀಂ ಶಿರಸೆ ಸ್ವಾಹ ಅಲ್ವೇ? ಹೀಗೆ ಪ್ರತಿಯೊಂದು ಮಂತ್ರವನ್ನ ಹೇಳುವಾಗಲೂ ಇದಿಲ್ಲದೆ ಇಲ್ಲ. ಅದರ ಮೂಲಕ ಮಾಡಿದಾಗ ಅಲ್ಲಲ್ಲಿ ಕುಳಿತಿರುವ ದೇವತೆಗಳು ಅದನ್ನ ತಾಯಿಗೆ ಮುಟ್ಟಿಸ್ತಾರೆ. ತಾಯಿಯ ಅಭಿಪ್ರಾಯವನ್ನ ನಮ್ಮ ಬಳಿಗೆ ತಂದು ಒಪ್ಪಿಸಿ ಕೊಡ್ತಾರೆ. ಹಾಗಾಗಿ ಷಡಂಗ ದೇವತಾಯುಕ್ತ, ಷಾಡ್ಗುಣ್ಯ ಪರಿಪೂರಿತ. ಅವಳಲ್ಲಿರುವಂಥ ಷಾಡ್ಗುಣ್ಯ ಯಾವುದು? ಇದನ್ನ ನಾವು ನೋಡ್ಕೊಂಡಿದ್ದೇವೆ. ಮೊದಲನೇದು ಐಶ್ವರ್ಯ, ಎರಡನೇದು ಧರ್ಮ, ಮೂರನೇದು ಯಶಃ, ನಾಲ್ಕನೇದು ಶ್ರೀಹಿ, ಐದನೇದು ಜ್ಞಾನ, ಆರನೇದು ವೈರಾಗ್ಯ. ಇದು ತಾಯಿಯಲ್ಲಿ ಇರುವಂಥ ಒಂದು ಷಡ್ಗುಣ, 6 ಗುಣಗಳು. ಅಂದ್ರೆ ತಾಯಿಯನ್ನ ಹೊಂದೋದಕ್ಕೆ ಇದು ಬೇಕು. ತಾಯಿ ಪರಬ್ರಹ್ಮ ಪರಮಾತ್ಮ, ಅಥವಾ ತಾಯಿಯಿಂದ ನಾವು ಇದನ್ನ ಕೃಪೆಯಾಗಿ ಪಡ್ಕೊಳ್ಬೇಕು. ದೇವಿ ನನಗೆ ಬೇಕು ಅಂದ್ರೆ ಇದು ನಮಗೆ ಬೇಕು. ಭೌತಿಕವಾದದ್ದು ಬೇಕು, ಪಾರಮಾರ್ಥಿಕವಾದದ್ದು ಬೇಕು. ಭೌತಿಕವಾದದ್ದು ಯಾಕೆ ಬೇಕು ಅಂದ್ರೆ ಇದರಲ್ಲಿ ಸಾರ ಇಲ್ಲ ಅನ್ನೋ ತಿಳ್ಕೊಳಕ್ ಬೇಕು. ಯಾಕೆಂದ್ರೆ ಭೌತಿಕವಾದದ್ದನ್ನ ಅನುಭವಿಸಿ ತಾನೇ ನಮಗ್ ಗೊತ್ತಾಗತ್ತೆ. ಇದು ಎಷ್ಟು ಅನುಭವಿಸಿದ್ರು ಇಷ್ಟೇಪ್ಪ, ಇದರಲ್ಲಿ ರುಚಿ ಇಲ್ಲ, ಇದರಲ್ಲಿ ಸಾರ ಇಲ್ಲ, ಇದು ನಿತ್ಯ ಅಲ್ಲ ಅನ್ನುವ ಅನುಭವ ಅದು ಎಲ್ಲಿಂದ ಬರುತ್ತೆ? ವೈರಾಗ್ಯದಿಂದ ಬರುತ್ತೆ. ಆದ್ರಿಂದ ದೇವಿಯ ಕೃಪೆಯಿಂದ ಇದು ಬರೋದ್ರಿಂದ ಇವೆಲ್ಲ ದೇವಿಯೊಳಗಿದೆ ಷಡ್ಗುಣಗಳು. ಯಾವ್ಯಾವುದು? ಐಶ್ವರ್ಯ, ಧರ್ಮ, ಯಶಃ, ಶ್ರೀಹಿ, ಜ್ಞಾನ, ವೈರಾಗ್ಯ. ಇವುಗಳನ್ನ, ಈ 6 ಗುಣ, ಇದರ ಜೊತೆಯಲ್ಲಿ ತಾಯಿ ಮಾತ್ರ ತಿಳ್ಕೊಂಡಿರುವಂಥದ್ದು ಯಾವುದು? ಉತ್ಪತ್ತಿ ಮತ್ತು ಲಯ. ಒಂದು ಯೂನಿಟ್ ಉತ್ಪತ್ತಿ ಮತ್ತು ಲಯ. ಎರಡನೇದು ಗಮನಾಗಮನ. ಯಾರ ಗಮನಾಗಮನ? ತಾನು ಯಾವಾಗ ಲೋಕಕ್ಕೆ ಅವತರಿಸಬೇಕು, ಯಾವ ರೂಪದಲ್ಲಿ ಅವತರಿಸಬೇಕು, ಹೇಗೆ ಅವತರಿಸಬೇಕು, ಯಾಕೆ ಅವತರಿಸಬೇಕು. ಈಗ ಅಮ್ಮ ತಡೀಕಾಗ್ತಿಲ್ಲ ಕಣೇ ಅಂತ ನಾವು ಹೇಳ್ತಾ ಇರ್ತೇವೆ, ಆದರೂ ಅವಳ ಕೃಪೆ ನಮಗೆ ಸಿಕ್ಕದಂತೆ ಕಾಣಲ್ಲ. ಯಾವಾಗ ಹೃದಯಾಂತರಾಳದ ಮೂಲದಿಂದ ಅಮ್ಮ ಅಂತೇವೆ, ಅದಕ್ಕೆ ಕಾಯ್ತಿರ್ತಾಳೆ. ಅದು ಎಲ್ಲಿಂದ ಬರುತ್ತೆ, ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಅದು ಆ ಗಮನಾಗಮನ. ಆ ಕ್ಷಣದಲ್ಲಿ ತಾಯಿಯ ಅಭಯ, ಯಾವಾಗಲೂ ಅಭಯ ಇದೆ. ಅದು ನಮಗೆ ಲಭಿಸಬೇಕಾದ್ರೆ ಆಂತರಂಗಿಕವಾದ, ಈಗ ನಾವು ಹೇಳಿದ್ವಲ್ಲ, ಆ ಎಲ್ಲವನ್ನ ಮುಟ್ಟಿ ಬರುವಂತ ಒಂದು ಕೂಗು, ಆರ್ತತೆ, ಅದು ಬೇಕಾಗಿರೋದು. ಆ ರೀತಿಯಲ್ಲಿ ತಾಯಿ ಗಮನಾಗಮನಗಳನ್ನ, ಈಗ ಇವನು ಮಹಿಷನದಾಗಲಿ ಎಲ್ಲರಿಗೂ ಕೂಡ ಕಾಲ ಕೊಟ್ಟಿದ್ದಾಳ್ತಾನೆ, ಶುಂಭ ನಿಶುಂಭರದಾಗಲಿ ಪ್ರತಿಯೊಬ್ಬರದು ಕೂಡ ಗರ್ಜ ಮೂಢ ಅಂತ ಹೇಳ್ತಾಳಲ್ಲ, ಆ ರೀತಿ ಎಲ್ಲರಿಗೆ ಅವಕಾಶ ಕೊಡ್ತಾಳೆ. ಹಾಗೆ ಕೊಟ್ಟು ಇನ್ನು ತಾಳಕ್ಕಾಗಲ್ಲಮ್ಮ ಅನ್ನುವಂಥ ಒಂದು ಸ್ಥಿತಿ ಬಂದಾಗ ತನ್ನ ಆಗಮನದ ಕಾಲ ಬಂದಿದೆ ಅಂತ ಅರ್ಥ ಮಾಡಿಕೊಂಡು ತಾನು ಓಡಿ ಬರ್ತಾಳೆ. ಇದು ಒಂದು ಗಮನಾಗಮನ. ಮುಖ್ಯವಾದ ಇನ್ನೊಂದು ಆದ್ರಿಂದ ದೇವರು ಯಾವಾಗ ಬರ್ತಾನೆ, ಹೇಗೆ ಬರ್ತಾನೆ, ಏನ್ ಮಾಡ್ತಾನೆ ಗೊತ್ತಾಗಲ್ಲ. ಎಷ್ಟು ಜನ ನಾವು ತುಳಸಿದಾಸರ ಕಥೆ ಕೇಳಿದೇವಲ್ಲ, ತುಳಸಿದಾಸರು ಹನುಮಂತನನ್ನೇ ಹಿಡ್ಕೊಂಡ್ರು. ಏನ್ ಬೇಕು ನಿನಗೆ ಅಂದ್ರೆ, ನನಗೆ ರಾಮನ್ ತೋರಿಸಿ, ಅದೆಲ್ಲ ನನ್ನ ಕೈಯಲ್ಲ, ಇಲ್ಲ ನಿನಗೇ ಆಗತ್ತೆ, ನೀನೇ ತೋರಿಸ್ಬೇಕು, ನೀನ್ ತೋರಿಸ್ತೀನಿ ಅನ್ನೋವರೆಗೆ ಬಿಡಲ್ಲ ಅಂತ ಹನುಮಂತನ ಕಾಲನ್ನ ಭದ್ರವಾಗಿ ಹಿಡ್ಕೊಂಡ್ರು. ಆದರೆ
ಅವನು ಹೇಳ್ದ, ಆಯ್ತು ಇಂಥ ದಿವಸ ನೀನು ಇಂಥ ಮಂತ್ರ ಹೇಳ್ತಾ ಇರು, ಯಾವತ್ತೋ ಒಂದ್ ದಿವಸ ರಾಮ ಬರ್ತಾನೆ ಅಂತ ಹೇಳ್ದ. ರಾಮ ಬಂದ, ಆದ್ರೆ ತುಳಸಿಗೆ ಗೊತ್ತಾಗ್ಲೇ ಇಲ್ಲ. ರಾಮ ಬಂದ, ತುಳಸಿಗೆ ಗೊತ್ತಾಗ್ಲೇ ಇಲ್ಲ. ರಾಮ ಬಂದ, ತುಳಸಿಗೆ ಗೊತ್ತಾಗ್ಲೇ ಇಲ್ಲ. ಅಂದ್ರೆ ಪರಮಾತ್ಮನ ಆಗಮನವನ್ನ ನಾವು ಕಾಯ್ತಾ ಇದ್ರು, ಅವನ ಗಮನಾಗಮನವನ್ನ ನಾವು ಭಾವಿಸುವ ಒಂದು ರೀತಿ ಇದೆಯಲ್ಲ. ತುಳಸಿ ಗಂಧ ತೇಯ್ತಾ ಇದ್ದಾರೆ ರಾಮನಿಗೋಸ್ಕರ ಅಂತ, ಒಂದ್ ಪುಟಾಣಿ ಕಂದವನ್ನು ನಂಗೂ ಒಂಚೂರು ಗಂಧ ಇಡು ಅಂದ್ರೆ ಹೋಗು ರಾಮನಿಗೆ. ಆದ್ರೆ ಬಂದಿದ್ ರಾಮನೇ. ಬಂದದ್ದನ್ನೆಲ್ಲ ರಾಮ ಅಂತ ನೀನು ಗುರುತಿಸ್ಬೇಕಲ್ವಾ. ನಾಮದೇವರಲ್ಲಿ ನಾವು ನೋಡ್ತೀವಿ, ಹಾಗೆ ನಾಮದೇವರು ಎಲ್ಲಾ ದೇವರು ಅಂತ ತಿಳ್ಕೊಳ್ಳಿಲ್ಲ. ಬೆಕ್ಕು ತಾನು ಪೂಜೆ ಮಾಡುವಾಗ ಬಂದ್ರೆ ಫಟ್ ಅಂತ ಹೊಡೆಯಕ್ ಓಡಿದ್ರು, ಕುದುರೆ ಯಜ್ಞವೇದಿಕೆ ಅಲ್ವೇ. ಹಾಗೆ ಆ ಎಲ್ಲವನ್ನ ಭಾವಿಸುವ ಕಣ್ಣು, ಅದರಿಂದ ಗಮನಗಳನ್ನ ಆ ತಾಯಿ ತನ್ನದೇ ಭಕ್ತರಾಗಿದ್ರು ಕೂಡ ತೋರಿಸಿಕೊಡುವ ಒಂದು ರೀತಿ ಇದೆಯಲ್ಲ, ಅದು ಅವಳಿಗೆ ಮಾತ್ರ ಗೊತ್ತು. ಆಕೆಗೆ ಮಾತ್ರ ಅದು ಅರಿವಿಗೆ ಬರೋದಕ್ಕೆ ಸಾಧ್ಯ, ಪರಮಾತ್ಮನಿಗೆ ಮಾತ್ರ. ಹಾಗೆ ಮುಖ್ಯವಾದ ಇನ್ನೊಂದೇನೆಂದ್ರೆ, ಪ್ರತಿ ಜೀವಿ ಅದು ಒಂದು ಧೂಳಿನ ಕಣ ಇರಬಹುದು, ಅದು ಒಂದು ಜೀವಿ. ನಮ್ಮ ಪಾಲಿಗೆ ಅದು ವ್ಯರ್ಥ ಇರಬಹುದು, ಆದರೆ ಧೂಳಿನ ಕಣವೂ ಕೂಡ ಜೀವಂತ ಚೈತನ್ಯ. ಆ ಧೂಳಿನ ಕಣ ಯಾವಾಗ ಬರಬೇಕು, ಎಲ್ಲಿ ಬಂದು ಕೂತ್ಕೋಬೇಕು, ಹೂ ಮೇಲೆ ಕೂತ್ಕೋಬೇಕೋ, ಇದ್ರ ಮೇಲೆ ಕೂತ್ಕೋಬೇಕೋ, ಇಲ್ಲಿ ಕೂತ್ಕೋಬೇಕೋ, ಏನಾಗಬೇಕು, ಪ್ರತಿಯೊಂದು ಕೂಡ ಗಮನ. ಆ ಧೂಳಿನ ಕಣ ಎಂದು ಭಸ್ಮ ಅಂದ್ರೆ ಲೀನ ಆಗಬೇಕು. ಆ ಎಲ್ಲವನ್ನ ಪ್ರತಿ ಜೀವದ ಗಮನಾಗಮನವನ್ನ ಅರಿತಿರುವವಳು ಅವಳು ಮಾತ್ರ. ಇನ್ನು ಯಾರಿಗೂ, ಕೊನೆಗೆ ಪಕ್ಷ ಬ್ರಹ್ಮನಿಗೂ ಕೂಡ, ಸೃಷ್ಟಿಕರ್ತನಾದ ಬ್ರಹ್ಮನಿಗೂ ಅವಳು ಒಳಗೆ ಕುಳಿತು ಪ್ರೇರಣೆ ಕೊಡದೆ, ಈ ಜೀವಿಯ ಆಯಸ್ಸು ಇಷ್ಟು, ಈ ಜೀವಿ ಮುಂದಿನ ಶರೀರ ಇಂಥದನ್ನ ಪಡಿಬೇಕು, ಈ ಜೀವಿ ಮುಂದಿನ ಶರೀರ ಇಷ್ಟೇ ದಿನಗಳ ಕಾಲ ಉಸಿರಾಡಬೇಕು, ಈ ಎಲ್ಲ ನಿಯಮವನ್ನ ಅವಳು ಮಾತ್ರ ಬಲ್ಲಳು. ಅದು ಗಮನ. ಆದ್ರಿಂದ ಯಾವ ಜೀವಿ ಯಾವ ಶರೀರವನ್ನ ಪ್ರವೇಶಿಸಬೇಕು, ಯಾವ ಶರೀರದಲ್ಲಿ ಎಷ್ಟು ಕಾಲ ಇರಬೇಕು, ಅಲ್ಲಿ ಏನೇನು ಫಲಭೋಗಗಳನ್ನ ಅನುಭವಿಸಬೇಕು, ಏನೇನು ಸುಖ ದುಃಖಗಳನ್ನ ಅನುಭವಿಸಬೇಕು, ಈ ಎಲ್ಲವನ್ನ ಬಲ್ಲಿದವಳು. ಆದ್ರಿಂದ ಎರಡನೇ ಯೂನಿಟ್ ಯಾವುದು? ಮೊದಲನೇದು ಉತ್ಪತ್ತಿ ಲಯ ಆದ್ರೆ ಎರಡನೇದು ಗಮನ. ಮೂರನೇ ಯೂನಿಟ್ ವಿದ್ಯಾ ಅವಿದ್ಯ. ವಿದ್ಯಾಂಚ ವೇತ್ತಿ ವಿದ್ಯಾಂ ಅವಿದ್ಯಾಂಚ. ಯಾರು ವಿದ್ಯೆ ಮತ್ತು ಅವಿದ್ಯೆ, ಅಲ್ಲಿಗೆ ಆರಾಯ್ತು ನೋಡಿ. ಈ ಆರನ್ನು ಯಾರು ಬಲ್ಲಳೋ ಅವಳು ಷಾಡ್ಗುಣ್ಯ ಪರಿಪೂರಿತ. ಈ 6 ಗುಣಗಳಿಂದ ಅವಳು ಪರಿಪೂರ್ಣಲಾಗಿ ಇರ್ತಾಳೆ. ಯಾವಾಗಲೂ ಕೂಡ ಈ 6 ಗುಣಗಳು ಅವಳೊಳಗೆ ಇರುತ್ತೆ. ಆದ್ರಿಂದ ಯಾವತ್ತೂ ಒಂದು ಗುಣನೂ ಅವಳಿಂದ ಅಲುಗಾಡಲ್ಲ. ಈ 6 ಗುಣಗಳ ಸಹಿತಳಾಗಿ ಅವಳು ಇರುವುದರಿಂದಲೇ ಅವಳನ್ನ ಭಗವತಿ ಅಂತೇವೆ, ಪರಮೇಶ್ವರಿ ಅಂತೇವೆ, ಪರಬ್ರಹ್ಮ ಅಂತೇವೆ. ಈ ಎಲ್ಲ ಒಂದು ಇದಕ್ಕೆ ಕಾರಣಕರ್ತಳಾಗಿ ಬ್ರಹ್ಮ ವಿಷ್ಣು ಈಶ್ವರಾದಿಗಳನ್ನ ತನ್ನ ಒಂದು ಸಂಕಲ್ಪಾನುಸಾರ ಚಟುವಟಿಕೆಯಲ್ಲಿ ತೊಡಗುವಂತೆ ಮಾಡಿಸೋದಕ್ಕೆ ಸಾಧ್ಯ ಆಗತ್ತೆ ಅವಳಿಗೆ. ಹಾಗಾಗಿ ಅವಳಲ್ಲಿ ಇರುವಂತ, ನಾವು ಮೊದಲೇ ಹೇಳಿದ ಸರ್ವಜ್ಞತಾ, ತೃಪ್ತಿ, ಅನಾದಿಬೋಧ, ಈ ಎಲ್ಲ ಜ್ಞಾನ ಅಂದ್ರೆ ಈ ಎಲ್ಲವೂ ಕೂಡ ಇವರುಗಳ ಮೂಲಕ ಅವಳು ಚಟುವಟಿಕೆಯಲ್ಲಿ ತೊಡಗಿಸೋದಕ್ಕೆ ಸಹಾಯಕವಾಗತ್ತೆ. ಹಾಗೆ ಈ 6 ಗುಣಗಳಿಂದ ಕೂಡಿರೋದ್ರಿಂದ ಅವಳನ್ನ ಷಾಡ್ಗುಣ್ಯ ಪರಿಪೂರಿತ ಎಂಬುದಾಗಿ ಕರೀತಾರೆ. ಎಷ್ಟೆಲ್ಲ ಇದೆ. ಸಾಮಾನ್ಯವಾಗಿ ಐಶ್ವರ್ಯ ಇದೆ ಅಂದ್ರೆ ಪಕ್ಕದಲ್ಲೇ ದರ್ಪ, ಗರ್ವ, ಅಹಂಕಾರ ಎಲ್ಲ ಇರುತ್ತೆ. ಆದ್ರಿಂದ ನಮ್ಮಲ್ಲಿ ಸುಭಾಷಿತ ಹೇಳುವಾಗ ಭರ್ತೃಹರಿ ಐಶ್ವರ್ಯಸ್ಯ ವಿಭೂಷಣಂ ಸುಜನತಾ. ಐಶ್ವರ್ಯವಂತನಿಗೆ ಯಾವುದಪ್ಪ ಅಂದ್ರೆ ಸೌಜನ್ಯ ಎನ್ನುವುದು ವಿಭೂಷಣ. ಆ ಸೌಜನ್ಯ ಎಂಬುದು ಬೇಕು. ಹಾಗೆ ತಾಯಿಯಲ್ಲಿ ಇಷ್ಟೆಲ್ಲ ಇದ್ದಾಗ ಏನೇನಿದೆ? ಸರ್ವಜ್ಞತ್ವ ಇದೆ, ಸರ್ವಾಂತರ್ಯಾಮಿತ್ವ ಇದೆ, ಸರ್ವ ನಿಯಾಮಕತ್ವ ಇದೆ. ಸರ್ವಜ್ಞತ್ವ, ಸರ್ವಾಂತರ್ಯಾಮಿತ್ವ, ಸರ್ವ ನಿಯಾಮಕತ್ವ, ಸರ್ವ ಪ್ರೇರಕತ್ವ, ಸರ್ವ ಈಶ್ವರತ್ವ, ಸರ್ವ ಸೃಷ್ಟೃತ್ವ, ಇದು ಕೂಡ 6. ಈ ಇಷ್ಟೆಲ್ಲ ಇದ್ರೂ ಕೂಡ ಅವಳಲ್ಲಿ ಏನಿದೆ? ನಿತ್ಯ ಕ್ಲಿನ್ನತ, ಯಾವಾಗಲೂ ಆರ್ದ್ರ ಭಾವ, ಕರುಣಾಪೂರ್ಣವಾದ, ಸ್ನೇಹಪೂರ್ಣವಾದ ಭಾವ. ಒಂದೇ ಒಂದು ಸಲಿ ಕೂಡ ಅವಳ ಹೃದಯ ಒಣಗೋಗಲಿಲ್ಲ.
ಯಾರ ಕುರಿತು ಕೂಡ ನಿನ್ನನ್ನ ನಾನು ಕಣ್ಣೆತ್ತಿ ನೋಡಲ್ಲ, ನಾನು ಸತ್ರು ನೀನ್ ಬರಬೇಡ ಎಲ್ಲ ಹೇಳ್ತೀವಲ್ಲ, ನೀನ್ ನನಗೆ ಹೀಗೆ ಮಾಡ್ಬೇಡ ಅಂತ ಒಂದು ಸಲಿಯೂ ಕೂಡ ತಾಯಿ ಸಾಯಲ್ಲ ಅಂದ್ರೆ ವಿಷಯ ಬೇರೆ ಅಲ್ಲ ಹೇಳಿದೆ. ಆ ರೀತಿಯಾದ ಒಣ ಹೃದಯ ತಾಯಿಯಲ್ಲಿ ಎಂದೂ ಕೂಡ ಬರೋದಿಲ್ಲ, ಒಂದೇ ಒಂದು ಬಾರಿಯೂ ಕೂಡ ಬರೋದಿಲ್ಲ. ಅವಳು ಯಾವಾಗಲೂ ನಿತ್ಯ ಕ್ಲಿನ್ನ. ಕ್ಲಿನ್ನ ಅಂದ್ರೆ ಆರ್ದ್ರತೆ, ಒದ್ದತೆ, ಒದ್ದೆ, ಕ್ಲೇದ ನೈನಂ, ಇದು ಏನೋ ನೈನಂ ದಹತಿ ಪಾಪಕಃ ನಲ್ಲಿ ಹೇಳ್ತೇವಲ್ಲ, ನಕ್ಲೇ ಅಲ್ಲ, ಇದು ಆಪಹ ನ ಕ್ಲೇದ, ಕ್ಲೇದಯತಿ, ಕ್ಲೇದ ಅಂದ್ರೆ ಒದ್ದೆ. ಆದ್ರಿಂದ ನೈನಂ ಚಿನ್ನಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ನ ಚೈನಂ ಕ್ಲೇದಯಂತ್ಯಾಪೋ. ಆಪ ನೀರು ಒದ್ದೆ ಮಾಡಲ್ಲ, ನ ಚೈನಂ ಕ್ಲೇದಯಂತಿ ಆಪಹ. ಆಪ್ತತ್ವ ಅನ್ನುವುದು ಒದ್ದೆ ಮಾಡಲ್ಲ, ನೀರೇ ಆಗಿದ್ರು. ಯಾವುದನ್ನ? ಆತ್ಮತತ್ವವನ್ನ. ಆದ್ರೆ ತಾಯಿಯಲ್ಲಿ ಯಾವಾಗಲೂ ಆರ್ದ್ರತೆ ಇದೆ. ಆರ್ದ್ರತೆ, ಕ್ಲೇದ ಅಂದ್ರೆ ಆರ್ದ್ರತೆ, ಸ್ನೇಹ ಭಾವ, ಪ್ರೀತಿ ಭಾವ, ಹೃದಯ ತುಂಬಿದ ಭಾವ. ಆದ್ರಿಂದಲೇ ಅವಳು ಯಾವಾಗಲೂ ಕೂಡ ಏನಾಗಿರ್ತಾಳೆ? ಕರುಣಾಮಯಿಯಾಗಿ ಸಕಲ ಜೀವಿಗಳ ಉದ್ಧಾರಕ್ಕೆ ಕಾರಣಳಾಗಿ ಇರ್ತಾಳೆ. ಹಾಗಾಗಿ ಇವಳು ನಿತ್ಯ ಕ್ಲಿನ್ನ, ಸದಾ ಕಾಲದಲ್ಲಿ ಕರುಣೆಯಿಂದ ಕೂಡಿರುವವಳು. ಅದನ್ನೇ ನಾವು ಇದರಲ್ಲಿ ಶ್ರೀ ಸೂಕ್ತದಲ್ಲಿ ನೋಡುವಾಗ ಆರ್ದ್ರಾಂ ಎಕ್ಕರಿಣೀಂ ಎಷ್ಟಿಂ ನೋಡ್ತೀವಿ. ಹಾಗೆ ಆರ್ದ್ರಾಂ ಪುಷ್ಕರಿಣೀಂ ಪುಷ್ಟಿಂ. ಆರ್ದ್ರತೆ ಎಂಬುದು ಅವಳ ಒಂದು ಅವಳದೇ ಸಹಜವಾದ ಗುಣ. ಹೇಗೆ ನೀರಿನ ಗುಣ ಒದ್ದೆ, ಹಾಗೆ ಅವಳ ಸಹಜ ಗುಣ ಆರ್ದ್ರತೆ, ಕ್ಲಿನ್ನತೆ, ಕರುಣ ಅನ್ನೋದು. ಆದ್ರಿಂದೇ ತಾಯಿ ಪರಮದಯಾ ಸ್ವರೂಪಿಣಿ. ಅದಕ್ಕೆ ಕರುಣಾರ್ಣವೇಶಿ ಅಂತಾರೆ. ಕರುಣ ಅನ್ನುವುದೇ ಒಂದು ಅರ್ಣವ. ಅರ್ಣವ ಅಂದ್ರೇನೆ ದೊಡ್ಡದು, ಅದಕ್ಕೂ ಈಶಿಯಂತೆ, ಒಡತಿಯಂತೆ ಅವಳು. ಅಂದ್ರೆ ಸಾಗರಗಳಿಗೂ ಒಡತಿಯಾಗುವಂತಹ ಕರುಣೆ ಆಕೆಯದು, ಕರುಣಾರ್ಣವೇಶಿ. ಹಾಗೆ ಇರುವುದರಿಂದ. ಮತ್ತೆ ಇನ್ನೊಂದು ಆರ್ದ್ರ ಅಂದ್ರೆ ಏನು? ಯಾವುದು ಅಂದ್ರೆ ನೀರು ತುಂಬಿಕೊಂಡಿರುತ್ತೆ, ಅದು ಫ್ರೆಶ್ ಅಲ್ವಾ? ಅಂದ್ರೆ ಹೊಸದಾಗಿ ಇರುವುದರಲ್ಲಿ ಆ ರಸಪೂರ್ಣತೆ ಇರುತ್ತಲ್ಲ, ಹಾಗೆ ತಾಯಿ ಸದಾ ರಸಪೂರ್ಣಳು. ಒಣಗೋಗಿ ಬತ್ತೋಗಿ ಹಳೇದಾಗಿಲ್ಲ. ಅಂದ್ರೆ ಎವರ್ ಫ್ರೆಶ್ ಅಂತ. ನಿತ್ಯ ಕ್ಲಿನ್ನ ಅಂದ್ರೆ ಯಾವಾಗಲೂ ಹೊಸತನದ, ಹೊಸ ಸ್ಫೂರ್ತಿ, ಹೊಸ ಉತ್ಸಾಹ, ಹೊಸ ಆ ರೀತಿಯಾದ ಇದರೊಳಗೆ ಇರುವಂಥವಳು ನಿತ್ಯ ಕ್ಲಿನ್ನ. ಆದ್ರಿಂದಲೇ ಗರುಡ ಪುರಾಣ ಆಕೆಯನ್ನ ಹೇಳುವಾಗ ಭುಕ್ತಿ ಮುಕ್ತಿ ಪ್ರದಾಯಕ ತ್ರಿಪುರಾ ದೇವಿ ನಿತ್ಯ ಕ್ಲಿನ್ನ. ಯಾವ ದೇವಿ ಭುಕ್ತಿ ಮುಕ್ತಿ ಪ್ರದಾಯಕಳಾಗಿ ತ್ರಿಪುರ ರೂಪದಲ್ಲಿದ್ದಳೋ ಅವಳು ನಿತ್ಯ ಕ್ಲಿನ್ನ ಎಂಬುದಾಗಿ ಅವಳನ್ನ ವರ್ಣಿಸುತ್ತೆ. ಅಂದ್ರೆ ಸದಾ ಕಾಲದಲ್ಲಿ ಕರುಣಾಪೂರ್ಣಳಾಗಿದ್ದುಕೊಂಡು ಜೀವಿಗಳು ಬಯಸುವ ಭೌತಿಕವಾದ ಸುಖಭೋಗಗಳನ್ನ ಕೊಡುತ್ತಾ, ಹಾಗೆ ಪಾರಮಾರ್ಥಿಕವಾದ ಭೋಗಗಳನ್ನು ಕೊಡುತ್ತಾ ಜೀವಿಗಳ ಸಂರಕ್ಷಣೆಯನ್ನ ಮಾಡ್ತಾ ಇರುವುದರಿಂದ ಅವಳು ನಿತ್ಯ ಕ್ಲಿನ್ನ, ಸದಾ ಕಾಲದಲ್ಲಿ ಕರುಣಾಪೂರ್ಣಳಾಗಿ ಇದ್ದಾಳೆ. ಇನ್ನು ನಿರುಪಮ ಗೊತ್ತಿದೆ. ನಿರುಪಮ ಎಲ್ಲರಿಗೂ ಗೊತ್ತಿರುವಂತ ಒಂದು ಶಬ್ದ. ಹಿಂದೆ ನಿಸ್ತುಲ ನೀಲ ಚಿಕುರಾನಲ್ಲಿ ಕೂಡ ಬಂದಿದೆ. ನಿಸ್ತುಲ ಅಂದ್ರೂ ಒಂದೇ, ನಿರುಪಮ ಅಂದ್ರೂ ಒಂದೇ ಅಂತ ಆದರೂ ಅಲ್ಲ. ಯಾಕೆ ಅಂದ್ರೆ ತುಲ ಅಂದ್ರೆ ತಕ್ಕಡಿ, ನಿಸ್ತುಲ ಅಂದ್ರೆ ತಕ್ಕಡಿಯಲ್ಲಿ ತೂಕ ಮಾಡೋದು ಅನ್ನುವ ಒಂದು ವಿಷಯ ಬರುತ್ತೆ. ತಕ್ಕಡಿಯಲ್ಲಿಟ್ಟು ತೂಕ ಮಾಡುವುದಕ್ಕೆ ಆಗೋಲ್ಲ ಅನ್ನುವುದು ನಿಸ್ತುಲ. ಅಂದ್ರೆ ಅವಳನ್ನಿಡುವಂತ ಒಂದು ತಕ್ಕಡಿನೇ ಇಲ್ಲ. ಯಾಕೆಂದ್ರೆ ವಿಶ್ವಾಂಡ ಬ್ರಹ್ಮಾಂಡಗಳನ್ನು ವ್ಯಾಪಿಸಿ ನಿಂತು ಬಿಟ್ಟಿದ್ದಾಳಲ್ಲ. ಎಲ್ಲಿದೆ ತಕ್ಕಡಿ? ಅವಳನ್ನಿಡಬೇಕು ಅಂದ್ರೆ ಅವಳಿಗಿಂತ ಸೆಪರೇಟ್ ಆದ ಒಂದು ಜಾಗ ಬೇಕಲ್ಲ. ಆ ರೀತಿಯಲ್ಲಿ ನಿಸ್ತುಲ ಇದೆ. ಹಾಗೆ ಇಲ್ಲಿ ನಿರೂಪಮ ಅಂದಾಗ ಉಪಮಾ ಅನ್ನುವ ಇದಕ್ಕೆ ಲಕ್ಷಣವಾಗಿ ಏನು ಹೇಳುತ್ತಾರೆ ಅಂದ್ರೆ, ಉಪಮಾ ಯತ್ರ ಸಾದೃಶ್ಯ ಲಕ್ಷ್ಮೀಹಿ ಉಲ್ಲಸತಿ ದ್ವಯೋಹೋ. ಎರಡರ ನಡುವೆ ಒಂದು ಹೋಲಿಕೆಯ ಸೌಂದರ್ಯ ಇದ್ದರೆ ಅದನ್ನ ಉಪಮಾ ಅಂತಾರೆ. ಇಲ್ಲಿ ಇವಳನ್ನು ಬಿಟ್ಟು ಎರಡನೇದು ಯಾವುದಿದೆ ಅಲ್ವಾ? ಅದನ್ನ ತಾನೇ ಅವಳು ಶುಂಭನಿಗೆ ಹೇಳಿದ್ಲು, ನನ್ನ ಹೊರತಾಗಿ ಕಾ ದ್ವಿತೀಯ ಮಮಾಪರ, ನನ್ನ ಹೊರತು ಎರಡನೇವಳು ಯಾರಿದ್ದಾಳೆ? ಇರೋದೇ ಒಬ್ಬಳಾದ ಮೇಲೆ ಎರಡನೇದನ್ನ ಹೋಲಿಸೋದಕ್ಕೆ ಯಾವುದಿದೆ? ಆದ್ರಿಂದ ಉಪಮಾ ಅಂದಾಗ ದ್ವಯೋಹೋ ಎರಡರಲ್ಲಿ ಸಾದೃಶ್ಯ ಲಕ್ಷ್ಮೀಹಿ ಉಲ್ಲಸತಿ ಇದ್ದರೆ ಅದನ್ನ ಉಪಮಾ. ಇಲ್ಲಿ ಎರಡನೇ ಪದಾರ್ಥವೇ ಇಲ್ಲದೆ ಇದ್ದಾಗ
ಅವಳು ನಿರುಪಮ. ಅವಳನ್ನು ಹೋಲಿಸಿ ಏನನ್ನಾದ್ರೂ ಹೀಗೆ ಹಾಗೆ ಅನ್ನೋಣ ಅಂದ್ರೆ ಅದಕ್ಕೆ ಹೋಲಿಕೆ ಇಲ್ಲ. ಹಾಗಾದ್ರೆ ನೀಲಮೇಘ ಶ್ಯಾಮ ಅಂತೀವಿ ಅಂದ್ರೆ ಅದು ನಮಗೆ ಅರ್ಥ ಆಗಕ್ಕೆ ಕೊಡೋದೇ ಹೊರತು ಪರಮಾತ್ಮನ ಪರಿಪೂರ್ಣ ಸ್ವರೂಪನ ಅದು ತೋರಿಸಲ್ಲ. ನಮ್ಮ ಕಣ್ಣೊಳಗೆ ಒಂದು ಭಾವ ತುಂಬಿ ನಾವು ಧ್ಯಾನ ಮಾಡುವುದಕ್ಕೋ ಪರಮಾತ್ಮನನ್ನ ಭಾವಿಸುವುದಕ್ಕೋ ನಮಗೆ ಒಂದು ಸಣ್ಣ ದೃಷ್ಟಾಂತವೇ ಹೊರತು ಪರಮಾತ್ಮನ ಪರಿಪೂರ್ಣ ರೂಪ ಅಲ್ಲ. ಪರಮಾತ್ಮನ ಪರಿಪೂರ್ಣ ರೂಪ ಅಂದ್ರೆ ಅದನ್ನ ಯಾವುದಕ್ಕೆ ಆಕಾಶದ ಹಾಗೆ ಅಂದ್ರೆ ಅದು ತಪ್ಪೆ. ಯಾಕೆಂದ್ರೆ ಅದಕ್ಕೆ ಒಬ್ಬ ಕವಿ ಹೇಳ್ಕೊತಾರೆ, ನಿನ್ನ ಅಲ್ಲದೆ ಇರೋದನ್ನ ನೀನು ಅಂದೆ ನಾನು, ನೀನು ಮಾತಿಗೆ ನಿಲುಕದೆ ಇರೋವನ್ನ ಮಾತಿಗೆ ನಿಲುಕಿಸ್ದೆ, ಈ ತರ ಎಲ್ಲ ಅಪಚಾರ ಮಾಡಿಬಿಟ್ಟೆ ದೇವ್ರೆ ನನ್ನ ಕ್ಷಮಿಸು ಅಂತ. ಹಾಗೆ ಪರಮಾತ್ಮನನ್ನ ನಾವು ಮಾತಿಗೆ ನಿಲುಕ್ಸಕ್ಕಾಗಲ್ಲ, ರೂಪದಿಂದ ವರ್ಣಿಸಕ್ಕಾಗಲ್ಲ, ತೂಕದಿಂದ ಆ ರೀತಿಯಲ್ಲಿರೋದ್ರಿಂದ ಅದು ನಿರೂಪಮ. ಯಾವುದರ ರೀತಿಯಿಂದನೂ ಕೂಡ ಅದನ್ನ ಹೋಲಿಸೋದಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಯಾವುದು ಏಕಮೇವಾದ್ವಿತೀಯವಾಗಿದೆ, ನ ತಸ್ಯ ಪ್ರತಿಮಾ, ಅದಕ್ಕೆ ಹೋಲಿಕೆ ಎಂಬುದು ಯಾವುದಕ್ಕಿಲ್ಲ, ಅದು ನಿರುಪಮ. ಇನ್ನು ನಿರ್ವಾಣ ಸುಖದಾಯಿನಿ. ಸುಖದಾಯಿನಿ ಗೊತ್ತಾಗುತ್ತೆ. ನಿರ್ವಾಣ, ವಾಣ ಅಂತ ಹೇಳಿದ್ರೆ ದೇಹ ಮೋಹ, ಅಥವಾ ವಾಣ ಅಂದ್ರೆ ಶರೀರ ಅಂತ ಅರ್ಥ. ಅದರಿಂದ ನಿರ್ವಾಣ ಅಂದ್ರೆ ನಿರ್ಗತಂ ವಾಣಂ, ಶರೀರ ಬಿಟ್ಟು ಅಂದ್ರೆ ಶರೀರದಿಂದ ಹೊರತುಪಡಿಸಿದ, ಶರೀರವನ್ನ ಹೊರತುಪಡಿಸಿದಂಥ ಒಂದು ಸುಖ ಏನಿದೆ ಅದು ನಿರ್ವಾಣ. ಅಂದ್ರೆ ಶರೀರಗತವಾಗಿ ನಮಗೆ ದೇಹದ ಮೇಲೆ ಅಭಿಮಾನ ಇದೆ, ದೇಹಕ್ಕೆ ಬೇಕಾದಂತಹ ಅನುಕೂಲಗಳನ್ನ ಬಯಸ್ತೇವೆ ನಾವು, ಆ ದೇಹಗತವಾದ ಸುಖವನ್ನು ಬಯಸ್ತೇವೆ. ಅಂದ್ರೆ ಆರಾಮವಾಗಿರುವಂತಹ ಒಂದು ಸುಖಾಸನ ಅಥವಾ ಸುಖವಾಗಿ ಬೇಕಾದ ಆಹಾರ ಇತ್ಯಾದಿಗಳು ಏನನ್ನ, ಅವೆಲ್ಲ ವಾಣ, ಶರೀರಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಶರೀರಕ್ಕೆ ಸಂಬಂಧ ಪಡದೆ ಅಥವಾ ಶರೀರದಿಂದ ಆಚೆಗೆ ಅಥವಾ ಶರೀರದಿಂದ ಒಳಕ್ಕೆ ಇರುವಂಥದ್ದೇನಿದೆ ಅದು ನಿರ್ವಾಣ. ಅದರಿಂದ ನಿರ್ವಾಣ ಸುಖದಾಯಿನಿ ಅಂದ್ರೆ ದೇಹದ ಮೇಲೆ ದೇಹ ಇದ್ದರೆ ಮೋಹ, ಮೋಹ ಇದ್ದ ಮೇಲೆ ವಿಷಯಾಭಿಲಾಷೆ, ವಿಷಯ ಅಂದ್ರೆ ಶಬ್ದಸ್ಪರ್ಶ ರೂಪ ರಸಗಂಧಗಳನ್ನ ಅನುಭವಿಸುವ ಆಸೆ. ಎಷ್ಟು ಅನುಭವಿಸಿದರೂ ಅನುಭವ ಮುಗೀತು ಅನ್ನದ ಆಸೆ. ಅಷ್ಟು ದೊರಕಿದರೆ ಮತ್ತಷ್ಟು ಬೇಕೆಂಬಾಸೆ, ಮತ್ತಷ್ಟು ದೊರಕಿದರೆ ಮತ್ತಷ್ಟರ ಆಸೆ. ಆದ್ರಿಂದ ಕಷ್ಟ ಬೇಡೆಂಬಾಸೆ, ಕಡು ಸುಖವ ಕಾಂಬಾಸೆ. ಆ ರೀತಿಯಾದ ಆಸೆ ಮನುಷ್ಯನನ್ನ ಏನು ಮಾಡುತ್ತೆ, ಮೋಹಕ್ಕೆ ಒಳಗು ಮಾಡುತ್ತೆ. ಮೋಹದಿಂದ ದೇಹ, ಮೋಹದಿಂದನೇ ದೇಹ. ಯಾಕೆಂದ್ರೆ ಪ್ರತಿ ದೇಹವನ್ನ ಬಿಟ್ಟು ಈ ಭೋಗಾಭಿಲಾಷೆಗೆ, ಈ ದೇಹ ಬಿಟ್ಟು ಮತ್ತೊಂದು ದೇಹ ಬಿಟ್ಟು ಮತ್ತೊಂದು, ಹಾಗೆ ದೇಹ ಮೋಹ ವಿಷಯಾಭಿಲಾಷೆ, ವಿಷಯಾಭಿಲಾಷೆ ಮೋಹ ದೇಹ, ಇದು ಚಕ್ರ ಸುತ್ತುತ್ತಾ ಇರುತ್ತೆ. ಅದು ಎಲ್ಲಿದೆ, ವಾಣದೊಳಗಿದೆ. ಈ ವಾಣದಲ್ಲಿ ಈ ಮೂರನ್ನು ತೆಗೆದು ಬಿಟ್ರೆ ದೇಹವನ್ನ, ಮೋಹವನ್ನ, ವಿಷಯಾಭಿಲಾಷೆಯನ್ನ, ನಿರ್ವಾಣ, ಅದರಿಂದ ದೊರಕೋ ಸುಖ ಇದೆಯಲ್ಲ ಅದು ನಿರ್ವಾಣ ಸುಖದಾಯಿನಿ. ಅಂದ್ರೆ ನಿರ್ಮೋಹವಾದಂಥ ಸುಖ, ನಿರ್ದೇಹ ಅಂದ್ರೆ ದೇಹಾತೀತವಾದಂಥ ಸುಖ, ಹಾಗೆ ವಿಷಯ ಅಭಿಲಾಷೆ ಅಂದ್ರೆ ಪ್ರಪಂಚದಲ್ಲಿರುವ ಶಬ್ದಸ್ಪರ್ಶ ರೂಪ ರಸಗಂಧಗಳಿಂದ ದೊರಕುವ ಆನಂದಕ್ಕಿಂತ ಮೀರಿದ ಆ ಶಬ್ದಾತೀತವಾದ ಆನಂದ, ಸ್ಪರ್ಶಾತೀತವಾದ ಆನಂದ, ಅಂಥ ಒಂದು ಆನಂದ, ಆ ಸುಖ, ಅಂಥ ಒಂದು ಸುಖವನ್ನ ಕರುಣಿಸಿ ಕೊಡುವವಳು. ಆದ್ದರಿಂದ ನಿರ್ಗತಂ ವಾಣಂ ನಿರ್ವಾಣಂ, ಅಂಥ ನಿರ್ವಾಣ ಸುಖವನ್ನ ಕರುಣಿಸಿ ಕೊಡುವವಳು ನಿರ್ವಾಣ ಸುಖದಾಯಿನಿ. ಇಲ್ಲಿ ವಾಣ ಅಂದ್ರೆ ಶರೀರ ಅಂದ್ವಿ. ಶರೀರ ಒಂದೇ ರೀತಿ ಶರೀರ ಅಲ್ಲ. ಇಲ್ಲಿ ಮೇಲೆ ಹೇಳಿದ್ವಲ್ಲ, ಯಾವ್ದು ಹೇಳಿದ್ವಿ ನಾವು, ದೇಹ ಮೋಹ ವಿಷಯಾಭಿಲಾಷೆ. ಅಲ್ಲೇನೆ ಮೂರು ಶರೀರವನ್ನು ನಾವು ಸಮನ್ವಯ ಮಾಡಿಕೊಳ್ಬಹುದು. ಏನಿದೆ, ಸ್ಥೂಲ ಶರೀರ, ಸೂಕ್ಷ್ಮ ಶರೀರ, ಕಾರಣ ಶರೀರ. ಈ ಸ್ಥೂಲ ಶರೀರ, ಈ ಮೂರನ್ನು ವಾಣ ಇಲ್ಲದಂತೆ ಮಾಡಬೇಕು. ದೇಹ ಬಿದ್ದೋಗಬಹುದು, ಆದರೆ ಸೂಕ್ಷ್ಮ ಶರೀರ ಉಳ್ಕೊಂಡೇ ಇರುತ್ತೆ. ಆ ಸೂಕ್ಷ್ಮ ಶರೀರನೂ ಹೋಗ್ಬೋದು. ಕಾರಣ ಶರೀರವಾಗಿ ಚಿತ್ತ ಮನಸ್ಸು ಬುದ್ಧಿ ಅಹಂಕಾರಗಳು ಉಳ್ಕೊಂಡಿರುತ್ತೆ. ಆದ್ರಿಂದ ಆ ಸ್ಥೂಲ ಸೂಕ್ಷ್ಮ ಕಾರಣ
ಮೂರೂ ಶರೀರವನ್ನ ನಿರ್ವಾಣ ಮಾಡಿದಾಗ ದೊರಕುವಂಥ ಒಂದು ಆನಂದ ಇದೆಯಲ್ಲ, ಅದು ನಿರ್ವಾಣ ಸುಖದಾಯಿನಿ. ಆದ್ದರಿಂದಲೇ ಅವಳಿಗೆ ಹೇಳುವಾಗ ಸಾ ವಿದ್ಯಾ, ಚಂಡಿಯಲ್ಲಿ ನಾವು ನೋಡ್ತೇವೆ, ದುರ್ಗಾ ಸಪ್ತಶತಿಯಲ್ಲಿ, ಸಾ ವಿದ್ಯಾ ಪರಮಾ ಮುಕ್ತೇ ಹೇತುಭೂತ ಸನಾತನಿ. ಅವಳೇ ಪರಮ ಮುಕ್ತಿಗೆ, ಪರಮ ಮುಕ್ತಿ ಎಂದಾಗ ಸ್ಥೂಲ ಶರೀರ ಮುಕ್ತಿಗೆ, ಸೂಕ್ಷ್ಮ ಶರೀರ ಮುಕ್ತಿಗೆ, ಕಾರಣ ಶರೀರ ಮುಕ್ತಿಗೆ ಅದು ಪರಮ ಮುಕ್ತಿ. ಆದ್ರಿಂದ ಸಾ ವಿದ್ಯಾ ಪರಮಾ ಮುಕ್ತೇ ಹೇತುಭೂತ ಸನಾತನಿ ಎಂಬುದಾಗಿ ಚಂಡಿಯಲ್ಲಿ ನಾವು ಅವಳನ್ನ ನೋಡ್ತೇವೆ. ಅದೇ ಅವಳನ್ನೇ ಹೇಳುವಾಗ ತ್ವಂ ವೈ ಪ್ರಸನ್ನ ಭುವಿ ಮುಕ್ತಿ ಹೇತು. ಆದ್ರಿಂದ ತಾಯಿ ಎಂಥವಳಪ್ಪ ಅಂದ್ರೆ ನಿರ್ವಾಣ ಸುಖದಾಯಿನಿ. ಎಲ್ಲ ದೈಹಿಕವಾದಂಥ ಕ್ರಿಯೆಗಳನ್ನ, ದೈಹಿಕವಾದ ಮೋಹಗಳನ್ನ, ದೈಹಿಕವಾದ ಅಭಿಲಾಷೆಗಳನ್ನ, ಎಲ್ಲ ದೇಹದ ಅಂದ್ರೆ ಈ ಶರೀರ ಬಿಟ್ಟು ಒಂದು ಬೀಜವಾಗಿ ಅಣುವಾಗಿರುತ್ತಲ್ಲ, ಆಗಲೂ ಕೂಡ ನಾನಿನ್ನೂ ವಿದ್ಯಾಧರ ಲೋಕ ಅನುಭವಿಸ್ಬೇಕು, ನಾನಿನ್ನೂ ಬ್ರಹ್ಮಲೋಕ ಅನುಭವಿಸ್ಬೇಕು, ಆ ರೀತಿಯ ಬೇಕುಗಳಿದೆಯಲ್ಲ, ಆ ಎಲ್ಲ ಬೇಕುಗಳನ್ನ ಕೊನೆ ಮಾಡಿಸುವಂತಹ ಸುಖವನ್ನ ಕೊಡುವವಳು ನಿರ್ವಾಣ ಸುಖದಾಯಿನಿ. ಮುಂದಿನದನ್ನ ನಾಳೆ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ.